ಪ್ರೀತಿಯ ಮಕ್ಕಳೇ, ಇವತ್ತಿನ ವಿಡಿಯೋ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಾವು ಕಳೆದ ತರಗತಿಯಲ್ಲಿ ಭಾರತದ ಪ್ರಾಚೀನ ನಾಗರಿಕತೆಗಳು 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿರ್ತಕ್ಕಂತಹ ಇತಿಹಾಸ ವಿಭಾಗದ 3ನೇ ಅಧ್ಯಾಯವಾಗಿರ್ತಕ್ಕಂತಹ ಭಾರತದ ಪ್ರಾಚೀನ ನಾಗರಿಕತೆಗಳು ಅನ್ನುವಂತಹ ಅಧ್ಯಾಯದಲ್ಲಿ ಭಾರತದ ಪ್ರಾಚೀನ ನಾಗರಿಕತೆ ಆಗಿರ್ತಕ್ಕಂತಹ ಹರಪ್ಪ ನಾಗರಿಕತೆ, ಏನು ಸಿಂಧೂ ಬಯಲಿನ ನಾಗರಿಕತೆ ಅಂತ ಕರಿತೀವಿ. ನದಿಗಳೇನಿದಾವೆ ಅವು ನಾಗರಿಕತೆಯ ತೊಟ್ಟಿಲು ಅಂತೇಳಿ ಕರಿತೀವಿ. ಯಾಕಂದ್ರೆ ಯಾವುದೇ ನಾಗರಿಕತೆಯನ್ನ ನಾವು ನೋಡೋದಾದ್ರೆ ಎಲ್ಲವೂ ಸಹ ನದಿಯ ಬಯಲುಗಳಲ್ಲೇ ಪ್ರಾರಂಭ ಆಗಿರ್ತಕ್ಕಂಥವು. ಹಾಗಾಗಿ ಅವುಗಳನ್ನ ಆ ರೀತಿಯಲ್ಲಿ ಕರೀತೇವೆ. ಸೊ ಮಕ್ಕಳೇ, ಆ ಒಂದು ನಾಗರಿಕತೆಯಲ್ಲಿ ಇರ್ತಕ್ಕಂತಹ ಪ್ರಮುಖ ನಗರಗಳು ಹರಪ್ಪ ಮತ್ತು ಮೊಹೆಂಜೊದಾರೋ ಮತ್ತೆ ಕಾಲಿಬಂಗ, ಲೋಥಾಲ್ ಇವೆಲ್ಲ ಅಂಶಗಳನ್ನ ನೀವು ತಿಳ್ಕೊಂಡಿದ್ವಿ. ಅಲ್ಲಿ ನಗರಗಳ ಯೋಜನೆ ಹೇಗಿತ್ತು, ನಗರಗಳ ವಿಶೇಷತೆ ಏನಿತ್ತು, ನಗರ ಜೀವನ ಹೇಗಿತ್ತು, ಎಲ್ಲ ಅಂಶಗಳನ್ನ ನಾವು ತಿಳಿದುಕೊಂಡ ನಂತರ ನಾವು ಮತ್ತೊಂದು ವೇದಗಳ ಕಾಲದ ನಾಗರಿಕತೆ, ಅಂದ್ರೆ ವೇದಗಳ ಕಾಲ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಈ ತರಗತಿಯಲ್ಲಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡೋಣ. ವೇದಗಳ ಕಾಲ ಮತ್ತು ಅದರಲ್ಲಿ 2 ಭಾಗ ಮಾಡಿದ್ವಿ. ಅದರ ನಂತರದಲ್ಲಿ ಯಾವ ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ ವೇದ ಅಂದ್ರೆ ಏನು? ವೇದ ನಮ್ಮ ಪೂರ್ವಜರು ತಯಾರಿಸಿರ್ತಕ್ಕಂತಹ ವೇದಗಳು ಏನಿದಾವೆ, ಈ ವೇದ ಅಂದ್ರೆ ಏನು? ವೇದ ಅಂದ್ರೆ ಬೇರೆ ಏನು ಅಲ್ಲ ಮಕ್ಕಳೇ, ಜ್ಞಾನ, ನಾಲೆಡ್ಜ್ ಅಂತ ಏನ್ ಕರಿತೀವಿ. ಸೊ ಇದು ವೇದ ಎಂಬುದಕ್ಕೆ ಅರ್ಥವನ್ನ ಕೊಡುತ್ತೆ. ವೇದ ಅಂದ್ರೆ ಜ್ಞಾನ ಎಂದರ್ಥ. ಅಂದ್ರೆ ಯಾವುದು ನಮಗೆ ಜ್ಞಾನವನ್ನು ನೀಡುತ್ತೆ ಅವೇ ವೇದಗಳು ಅಂತೇಳಿ ಕರಿತೀವಿ. ಅಂದ್ರೆ ಅಷ್ಟೊಂದು ಜ್ಞಾನ, ಅಷ್ಟೊಂದು ಪಾಂಡಿತ್ಯ ಅಂತಕ್ಕಂಥದ್ದು ವೇದಗಳಲ್ಲಿ ಅಡಕವಾಗಿದೆ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ವೇದಗಳನ್ನ ರಚನೆ ಮಾಡಿದವರು ಯಾರು? ಆರ್ಯರು ಅಂತೇಳಿ ಹೇಳ್ತೀವಿ. ವೇದಗಳನ್ನ ರಚನೆ ಮಾಡಿದವರು ಆರ್ಯರು. ಸೊ ಆರ್ಯರು ಯಾರು? ಹಾಗಾದ್ರೆ ನಾವ್ಯಾರು ಅಂತ ಹೇಳಿ ಕೇಳ್ಬೋದು, ರೈಟ್? ಅದನ್ನ ನೋಡೋಣ. ಇಲ್ಲಿ ಆರ್ಯರು ಯಾರು ಅಂತ ನೋಡ್ತಾ, ಎಲ್ಲಿಂದ ಬಂದ್ರು ಅಂತೇಳಿ ನಮ್ಗೆ ಇತಿಹಾಸಕಾರ ಹೇಳುವ ಪ್ರಕಾರ ಆರ್ಯರು ದಕ್ಷಿಣ ರಷ್ಯಾದ ಯೂರಲ್ ಪರ್ವತದ ಇಳಿಜಾರು ಪ್ರದೇಶವಾಗಿರ್ತಕ್ಕಂತಹ ಆ ಪ್ರದೇಶದಲ್ಲಿರ್ತಕ್ಕಂತಹ ಇಂಡೋ ಯುರೋಪಿಯನ್ ಬುಡಕಟ್ಟಿಗೆ ಸೇರಿದಂತಹ ಒಂದು ಜನಾಂಗದವರು ಈ ಆರ್ಯರು. ಇವರು ನಮ್ಮ ಪಂಜಾಬ್ ಏನಿದೆ, ಸೊ ಆ ಪಂಜಾಬ್ ಮೂಲಕ ಬಂದಿರತಕ್ಕಂಥವ್ರು. ಅಂದ್ರೆ ನಮ್ಗೆ ಹೇಳಿದ ಇರಾನ್ ಪ್ರಸ್ಥಭೂಮಿಗೆ ಬಂದಂತಹ ಈ ಬುಡಕಟ್ಟಿನ ಜನರು ಕೆಲವು ಗುಂಪುಗಳಾಗಿಬಿಟ್ಟು, ವಿಭಾಗ ಆಗಿಬಿಟ್ಟು ನಮ್ಮ ಭಾರತಕ್ಕೆ ಪಂಜಾಬ್ನ ಮೂಲಕವಾಗಿ ಬಂದಿರತಕ್ಕಂಥವ್ರು ಅಂತೇಳಿ ನಮ್ಗೆ ಬಿ.ಕೆ. ಘೋಷ್ ಅವರು ಅಭಿಪ್ರಾಯ ಪಟ್ಟಿರುವಂತೆ ನಮ್ಮ ಭಾರತೀಯ ವಿದ್ಯಾವನವನ್ನು ಪ್ರಕಟಿಸಿರ್ತಕ್ಕಂಥ ಒಂದು ಪತ್ರಿಕೆ ಯಾವುದು ಅಂದ್ರೆ ದಿ ಹಿಸ್ಟ್ರಿ ಅಂಡ್ ಕಲ್ಚರ್ ಆಫ್ ದಿ ಇಂಡಿಯನ್ ಪೀಪಲ್ ಇನ್ನೊಂದು ಪುಸ್ತಕದಲ್ಲಿ, ಆ ಒಂದು ಪತ್ರಿಕೆಯಲ್ಲಿ ಅವರ ಅಭಿಪ್ರಾಯ ತಿಳಿಸ್ತಂತೆ. ಸೊ ಇವರು ಎಲ್ಲಿಂದ ಬಂದವರು? ಈ ರಷ್ಯಾದ ಯೂರಲ್ ಪರ್ವತದ ಇಳಿಜಾರು ಪ್ರದೇಶದಲ್ಲಿರ್ತಕ್ಕಂತಹ ಇಂಡೋ ಯುರೋಪಿಯನ್ ಬುಡಕಟ್ಟು ಜನಾಂಗದವರು. ಏನು ಅಫ್ಘಾನಿಸ್ತಾನ ಏನಿದೆ ಹೌದಲ್ಲ, ಸೊ ಅಫ್ಘಾನಿಸ್ತಾನ, ಇರಾನ್ ಪ್ರಸ್ಥಭೂಮಿಯನ್ನ ಅಲ್ಲಿ ಅಫ್ಘಾನಿಸ್ತಾನವನ್ನು ದಾಟಿ ನಮ್ಮ ಭಾರತ ಪಂಜಾಬ್ ಭಾಗಕ್ಕೆ ಬಂದ್ಬಿಟ್ಟು ನೆಲೆಸಿರ್ತಕ್ಕಂಥವ್ರು ಯಾರು? ಆರ್ಯರು. ಸೊ ಇವರು ವೇದಗಳನ್ನ ರಚನೆ ಮಾಡಿದಂಥವ್ರು ಅಂತೇಳಿ ಆ ಒಂದು ಪತ್ರಿಕೆಯಲ್ಲಿ ತಿಳಿಸಿದ್ದಾರೆ. ರೈಟ್, ಇಲ್ಲಿ ನಾವು ವೇದಗಳನ್ನ ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಅಂದ್ರೆ ವೇದಗಳ ಆಧಾರದ ಮೇಲೆ ನಾವು ಅರ್ಥ ಮಾಡಿಕೊಂಡು ಇದು ಆ ಒಂದು ಸಮಾಜದ ಸಂಸ್ಕೃತಿ ಯಾವ್ದಪ್ಪ ಅಂತ ಹೇಳಿದ್ರೆ ಇದೊಂದು ವೈದಿಕ ಸಂಸ್ಕೃತಿ. ವೈದಿಕ ಸಂಸ್ಕೃತಿ ಅಂತೇಳಿ ಕರೆಯಲಾಗುತ್ತೆ. ಅರ್ಥ ಆಗುತ್ತಲ್ಲ ಮಕ್ಕಳೇ? ಇದೊಂದು ವೈದಿಕ ಸನಾತನ ಸಂಸ್ಕೃತಿ, ವೈದಿಕ ಸಂಸ್ಕೃತಿ ಅಂತ ಏನ್ ಕರಿತೀವಲ್ಲ, ಸೊ ಇದು ಅಂದ್ರೆ ಆ ಗುಂಪುಗಳು ಕಟ್ಟಿಕೊಂಡಂತಹ ಸಂಸ್ಕೃತಿಯನ್ನ ವೈದಿಕ ಸಂಸ್ಕೃತಿ ಅಂತೇಳಿ ಹೇಳಲಾಗುತ್ತೆ. ನಾವು ವೇದಗಳ ಕಾಲಘಟ್ಟವನ್ನ ವಿಭಾಗ ಮಾಡಿದ್ರೆ ಸಾಮಾನ್ಯ ಶಕಪೂರ್ವ 1500ರಿಂದ 700 ನಡುವಿನ ಅವಧಿಯನ್ನ ವೇದಗಳ ಕಾಲ ಅಂತೇಳಿ ಗುರುತು ಮಾಡ್ತೀವಿ. ಎಷ್ಟು? ಸಾಮಾನ್ಯ ಶಕ ಪೂರ್ವ ವರ್ಷ 1500ರಿಂದ
700ರ ನಡುವಿನ ಅವಧಿಯನ್ನ ಪ್ರಮುಖವಾಗಿ ನಾವು ವೇದಗಳ ಕಾಲದ ಕಾಲಘಟ್ಟ ಅಂತೇಳಿ ಓದ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ಈ ವೇದಗಳ ಕಾಲವನ್ನ ನಾವು ವಿಭಾಗ ಮಾಡಿದ್ವಿ. ಮೊದಲ ಭಾಗವನ್ನ ನಾವು ಋಗ್ವೇದ ಕಾಲ ಅಂತ ಕರಿತೀವಿ. ಆ ವೇದಗಳ ರಚನೆಯ ಕಾಲಘಟ್ಟದಲ್ಲಿ ನಾವು ತಿಳಿತಾ ಹೋದ್ರೆ ಎರಡು ಭಾಗ, ವೇದಗಳಲ್ಲೇ ಎರಡು ಕಾಲಘಟ್ಟವನ್ನು ವಿಭಾಗ ಮಾಡಿದ್ವಿ. ಮೊದಲನೇದಾಗಿ ಋಗ್ವೇದ ಕಾಲ, ಅತ್ಯಂತ ಹಳೆಯ ವೇದ ಕಾಲ, ಅತ್ಯಂತ ಹಳೆಯ ವೇದ ಋಗ್ವೇದ. ಆ ಋಗ್ವೇದ ಕಾಲವನ್ನ ಸಾಮಾನ್ಯ ಶಕ ಪೂರ್ವ ವರ್ಷ 1500ರಿಂದ 1000 ಸಾಮಾನ್ಯ ಶಕ ಪೂರ್ವ 1000 ವರ್ಷದವರೆಗೂ ನಾವು ಋಗ್ವೇದಗಳ ಕಾಲ ಅಂತೇಳಿ ವಿಭಾಗ ಮಾಡಿದ್ವಿ. ಸೊ ಅದೇ ರೀತಿಯಲ್ಲಿ ಸಾಮಾನ್ಯ ಶಕ ವರ್ಷ 1000ದಿಂದ 700 ವರ್ಷಗಳವರೆಗಿನ ಕಾಲಾವಧಿಯನ್ನ ಉತ್ತರ ಋಗ್ವೇದ ಕಾಲ ಅಂತೇಳಿ ಕರೀತೀವಿ. ಸೊ ಹೀಗೆ ನಾವು ವೇದಗಳ ಕಾಲಘಟ್ಟವನ್ನ ಪ್ರಮುಖವಾಗಿ ಎರಡು ಭಾಗ ಮಾಡಿದ್ವಿ. ಸೊ ಎರಡು ಭಾಗವನ್ನು ಮಾಡಿ ಅಲ್ಲಿರ್ತಕ್ಕಂತಹ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಹೋಗ್ತೀವಿ. ಇಲ್ಲಿ ವೇದಗಳು ಹೇಗೆ ರಚನೆ ಆದವು, ಸೊ ಹೆಂಗಿದ್ದು ಸ್ಟಾರ್ಟಿಂಗ್. ಈ ವೇದಗಳು ಮೊದಲಿಗೆ ಯಾವುದೇ ರೀತಿಯ ಬರವಣಿಗೆ ರೂಪದಲ್ಲಿ ಇರಲಿಲ್ಲ. ಮೌಖಿಕವಾಗಿ ಜನರ ಬಾಯಿಂದ ಬಾಯಿಗೆ ಏನ್ ಜನಪದ ಅಂತ ಏನ್ ಕರಿತೀವಿಲ್ಲ, ಸೊ ಆ ರೀತಿಯಲ್ಲಿ ಒಬ್ಬರಿಂದ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಸೊ ಜನಪದಗಳಾಗಿ ಬದಲಾಗ್ತಾ ಒಬ್ಬರ ಬಾಯಿಂದ ಒಬ್ಬರಿಗೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ಹಂಗೆ ವರ್ಗಾವಣೆಯನ್ನ ಹೊಂದುತ್ತಾ ಇತ್ತು. ಸೊ ಇವು ಕಾಲಾನಂತರದಲ್ಲಿ ಬರಹ ರೂಪವನ್ನ ಪಡ್ಕೊಂಡು ಅಂತೇಳಿ ಹೇಳ್ಬೋದು. ಇಲ್ಲಿ ವೇದಗಳು ಎಷ್ಟು ಹಾಗಾದ್ರೆ ವೇದಗಳ ಕಾಲದಲ್ಲಿ ಋಗ್ವೇದ ಕಾಲ ಅಂತ ನೋಡಿದ್ವಿ, ಆ ಋಗ್ವೇದ ನಂತರದ ಕಾಲ ಅಂತ ನೋಡಿದ್ವಿ. ಸೊ ವೇದಗಳು ಎಷ್ಟು? ವೇದಗಳು 4. ಯಾವ್ಯಾವ? ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಕೊನೆಯದಾಗಿ ಅಥರ್ವ ವೇದ. ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಕೊನೆಯದಾಗಿ ಅಥರ್ವ ವೇದ. ಹೀಗೆ 4 ವಿಭಾಗವನ್ನ 4 ವೇದಗಳನ್ನ ಗುರುತು ಮಾಡ್ತಕ್ಕಂಥದ್ದು. ಈ ವೇದಗಳಲ್ಲಿ ಏನೆಲ್ಲ ಇದೆ ಅಡಕವಾಗಿರ್ತಕ್ಕಂಥದ್ದು? ಪ್ರಕೃತಿಯ ಆರಾಧನೆ ಇದೆ, ಏನು ಯಾಗ ಯಜ್ಞಗಳು ಅಂತ ಅದ್ರ ಬಗ್ಗೆ ಮಾಹಿತಿ ಇದೆ. ಸೊ ಇನ್ನ ಮಾಟ ವಿದ್ಯೆ, ಮಾಟ ಮಂತ್ರ ಮಾಡ್ತಾರೆ, ನಿಮ್ಗೆ ಗೊತ್ತಿದೆ. ಮಾಟ ವಿದ್ಯೆಯ ಬಗ್ಗೆ ವಿವರಗಳು ಅದರಲ್ಲಿ ಸಂಗ್ರಹ ಆಗಿರ್ತಕ್ಕಂಥವು. ಅಂದ್ರೆ ಅವುಗಳನ್ನು ಸಂಹಿತೆ ಅಂತೇಳಿ ಕರೀತಾರೆ. ಸಂಹಿತೆಗಳು ಅಂದ್ರೆ ಒಬ್ಬರು ರಚನೆ ಮಾಡಿರ್ತಕ್ಕಂಥವಲ್ಲ ಈ ವೇದಗಳು. ಬಹಳಷ್ಟು ಮಂದಿ ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ಅನುಭವಗಳನ್ನ ಆಧಾರವನ್ನಾಗಿ ಇಟ್ಟುಕೊಂಡು ಅವುಗಳನ್ನ ರಚನೆ ಮಾಡಿರ್ತಕ್ಕಂಥದಕ್ಕೆ ಅವನ್ನ ಸಂಹಿತೆಗಳು ಅಂತೇಳಿ ಕರೀತಾರೆ. ರೈಟ್. ಪ್ರತಿಯೊಂದು ಸಂಹಿತೆಗೂ ತನ್ನದೇ ಆಗಿರ್ತಕ್ಕಂತಹ ಧಾರ್ಮಿಕ ಆಚರಣೆಗಳ ಬಗ್ಗೆ ವಿವರಣೆ ನೀಡತಕ್ಕಂತಹ ಬ್ರಾಹ್ಮಣಗಳಿರ್ತಕ್ಕಂತಹ ಅಲ್ಲಿ ಪಠ್ಯಗಳಿದಾವೆ. ಬ್ರಾಹ್ಮಣಗಳಿರ್ತಕ್ಕಂತಹ ಪಠ್ಯಗಳಿದಾವೆ. ಪ್ರತಿಯೊಂದು ಬ್ರಾಹ್ಮಣವೂ ಸಹ ಒಂದು ಅರಣ್ಯಕ ಮತ್ತು ಉಪನಿಷತ್ನಿಂದ ಕೂಡಿರ್ತಕ್ಕಂಥ, ಅರಣ್ಯಕಗಳು ಮತ್ತೆ ಉಪನಿಷತ್ತುಗಳು ಅಂತ ಬರ್ತವೆ. ಸೊ ಅದರಲ್ಲಿ ಕೂಡಿರ್ತಕ್ಕಂಥವು. ಅರಣ್ಯದಲ್ಲಿ ವಾಸಿಸುತ್ತಿದ್ದ ಋಷಿಗಳಿಗೆ ಅಗತ್ಯವಾಗಿರ್ತಕ್ಕಂತಹ ಅತೀಂದ್ರಿಯ ಉಪದೇಶಗಳು ಬೇಕಾಗುತ್ತೆ. ಸೊ ಆ ಅತೀಂದ್ರಿಯ ಉಪದೇಶಗಳು ಎಲ್ಲಿದ್ದಾವೆ ಅಂತ ಹೇಳಿದ್ರೆ ಈ ಅರಣ್ಯಕಗಳಲ್ಲಿ ಅಡಗಿರ್ತಕ್ಕಂಥವು. ಉಪನಿಷತ್ತುಗಳು ತತ್ವಜ್ಞಾನದ ಆಲೋಚನೆಯ ಕೃತಿಗಳಾಗಿದ್ದಾವೆ. ಉಪನಿಷತ್ತುಗಳು ವೇದ ಕಾಲದ ಭಾರತೀಯರ ಭೌತಿಕ ಇದೆ. ಸೊ ಈ ಭೌತಿಕ ಪ್ರಬುದ್ಧತೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಸೊ ಈ ರೀತಿಯಲ್ಲಿ ವೇದಗಳು ಅಂತ ಹೇಳಿದ್ರೆ ಅದು ಜ್ಞಾನದ ಭಂಡಾರ. ಎಲ್ಲರಿಗೂ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಒಂದು ಜ್ಞಾನ ವೇದಗಳಲ್ಲಿ ಇದೆ. ವೇದಗಳನ್ನ ಅರಿತುಕೊಂಡ್ರೆ ಮಾತ್ರ ಸೊ ಇಡೀ ಜ್ಞಾನವನ್ನ ತಿಳಿದ ಹಾಗೆ ಅಂತೇಳಿ ಅಂದಿನ ಕಾಲಘಟ್ಟಗಳಲ್ಲಿ ಅದನ್ನ ತಿಳಿಸ್ತಾ ಇದ್ರು. ಪ್ರತಿಯೊಬ್ಬರು ಸಹ ಋಷಿ ಮುನಿಗಳಾಗಿರ್ಬೋದು ಅಥವಾ ಬ್ರಾಹ್ಮಣರಾಗಿರ್ಬೋದು ಈ ಉಪನಿಷತ್ತುಗಳು ವೇದಗಳನ್ನ ಮತ್ತೆ ಅದರಲ್ಲಿರ್ತಕ್ಕಂತಹ ಮಂತ್ರ ವಿದ್ಯೆಗಳನ್ನ ಕಂಠಪಾಠ ಮಾಡಿ ನಾವು ಕಂಠಪಾಠ ಪದ್ಧತಿ ಅಂತ ಏನ್ ಕರಿತೀವಿ ಅದನ್ನ ಉಚ್ಚಾರ ಮಾಡತಕ್ಕಂತಹ ಒಂದು ಪದ್ಧತಿ ನಾವೇನು ಗುರುಕುಲ ಪದ್ಧತಿ ಅಂತ ಏನ್ ಕರಿತೀವಿ. ಸೊ ಈ ಗುರುಕುಲ ಪದ್ಧತಿಗಳಲ್ಲಿ ಹೆಚ್ಚಾಗಿ
ಈ ರೀತಿಯ ಶಿಕ್ಷಣವನ್ನ ನೀಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಅಂದ್ರೆ ಆ ವೇದಗಳನ್ನ ಅಲ್ಲಿರ್ತಕ್ಕಂತಹ ಉಪನಿಷತ್ತುಗಳು, ಅರಣ್ಯಕಗಳು ಏನಿದಾವೆ, ಸೊ ಇವುಗಳನ್ನ ಪಠನೆ ಮಾಡ್ತಕ್ಕಂಥದ್ದು. ಸೊ ಪಠನೆ ಮಾಡಿ 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 ಅವುಗಳನ್ನ ಕರಗತ ಮಾಡ್ಕೊಳ್ತಕ್ಕಂಥದ್ದು, ಆ ಮೂಲಕ ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ತಕ್ಕಂತಹ ಕಾರ್ಯವನ್ನ ಆ ಕಾಲಘಟ್ಟಗಳಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಸೊ ಇಷ್ಟು ನಾವು ವೇದಗಳ ಬಗ್ಗೆ ನಿಮಗೆ ಪೂರ್ವಭಾವಿ ಮಾಹಿತಿಯನ್ನ ನೀಡಬಹುದು. ನೋಡ್ರಿ, ವೇದಗಳ ರಚನೆ ಮಾಡಿದವರು ಆರ್ಯರು. ವೇದ ಅಂದ್ರೇನು ಜ್ಞಾನ ಎಂದರ್ಥ. ಸೊ ಯಾರ್ಯಾರು ಎಲ್ಲಿಂದ ಬಂದವರು? ರಷ್ಯಾದ ಯುರಲ್ ಪರ್ವತದ ಇಳಿಜಾರ ಪರ್ವತದಲ್ಲಿ ಇರ್ತಕ್ಕಂತಹ ಇಂಡೋ ಯುರೋಪಿಯನ್ ಬುಡಕಟ್ಟಿನ ಜನಾಂಗ ಇರಾನ್ ಪ್ರಸ್ಥಭೂಮಿಯಲ್ಲಿ ಬಂದ್ರೆ ಅಲ್ಲಲ್ಲಿ ಗುಂಪಾಗಿ ಚದುರು ಹೋಗ್ಬಿಟ್ಟು ನಮ್ಮ ಭಾರತಕ್ಕೆ ಏನು ಅಫ್ಘಾನಿಸ್ತಾನ ಮೂಲಕ ಪಂಜಾಬ್ ಪ್ರಾಂತ್ಯದಲ್ಲಿ ಬಂದು ನೆಲೆಸಿರ್ತಕ್ಕಂತಹ ಒಂದು ಜನಾಂಗ ಅಂತೇಳಿ ಈ ಒಂದು ಡಿ.ಕೆ. ಘೋಷ್ ಅವರು ದಿ ಹಿಸ್ಟ್ರಿ ಅಂಡ್ ಕಲ್ಚರ್ ಆಫ್ ದಿ ಇಂಡಿಯನ್ ಪೀಪಲ್ ಎಂಬತಕ್ಕಂತ ಒಂದು ಪತ್ರಿಕೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಸೊ ಇದಾದ ನಂತರ ಇದರ ಕಾಲಘಟ್ಟವನ್ನ ನಾವು ತಿಳಿಯೋದಾದ್ರೆ ಸಾಮಾನ್ಯ ಶಕ ಪೂರ್ವ ವರ್ಷ 1500ರಿಂದ 700 ನಡುವಿರ್ತಕ್ಕಂಥ ಅವಧಿಯನ್ನ ನಾವು ವೇದಗಳ ಕಾಲ ಅಂತೇಳಿ ಗುರುತು ಮಾಡಿದ್ವಿ. ಅದರಲ್ಲಿ ಮತ್ತೆ 2 ಭಾಗ ಮಾಡಿದ್ವಿ. ಒಂದು ಋಗ್ವೇದ ಕಾಲ, ಇನ್ನೊಂದು ಉತ್ತರ ಋಗ್ವೇದ ಕಾಲ ಅಂತೇಳಿ. ಸೊ ಋಗ್ವೇದ ಕಾಲವನ್ನ ಸಾಮಾನ್ಯ ಶಕ ಪೂರ್ವ 1500ರಿಂದ 1000 ವರ್ಷಗಳ ಅವಧಿಯನ್ನ ಋಗ್ವೇದ ಕಾಲ ಅಂತ ಓದಿದ್ರೆ, ಸಾಮಾನ್ಯ ಶಕ ಪೂರ್ವ 1000 ವರ್ಷದಿಂದ 700 ವರ್ಷದ ಅವಧಿಯನ್ನ ನಾವು ಉತ್ತರ ಋಗ್ವೇದ ಕಾಲ ಅಂತ ಓದ್ತೀವಿ. ಸೊ ಇಲ್ಲಿ ವೇದಗಳಲ್ಲಿ ಪ್ರಮುಖವಾಗಿ 4 ವಿಧಗಳಿದಾವೆ. ಯಾವ? ಋಗ್ವೇದ, ಯಜುರ್ವೇದ, ಸಾಮವೇದ, ಕೊನೆಯದಾಗಿ ಅಥರ್ವ ವೇದ. ಪ್ರಮುಖವಾಗಿ ಈ ಅಂಶಗಳ ಬಗ್ಗೆ ನಾವು ತಿಳಿದುಕೊಳ್ತಕ್ಕಂತಹ ಅನಿವಾರ್ಯತೆ ಇದೆ. ಸೊ ಈ ಒಂದು ಅಂಶವನ್ನ ನೆನಪಿಟ್ಕೊಳ್ಳಿ. ರೈಟ್. ಈಗ ನಾವು ಮೊದಲನೇದಾಗಿ ಅಧ್ಯಯನ ಮಾಡತಕ್ಕಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಋಗ್ವೇದ ಕಾಲ. ಋಗ್ವೇದ ಕಾಲ ಮಕ್ಕಳೇ, ಋಗ್ವೇದ ಕಾಲ ಮತ್ತು ಉತ್ತರ ವೈದಿಕ ಕಾಲ, ಈ ಕಾಲಘಟ್ಟಗಳ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ಓರೆ ಹಚ್ಚಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ನಮ್ಗೆ. ಏನು ಋಗ್ವೇದ ಕಾಲಕ್ಕೂ ಮತ್ತು ಉತ್ತರ ವೈದಿಕ ಕಾಲಕ್ಕೂ ಯಾವ ರೀತಿಯ ವ್ಯತ್ಯಾಸ ಮತ್ತು ಸಂಬಂಧಗಳು ಇದಾವೆ ಅನ್ನೋದು ನಮ್ಗೆ ತಿಳಿತಾ ಹೋಗುತ್ತೆ. ಒಟ್ಟೊಟ್ಟಿಗೆ ಎರಡನ್ನು ಸಹ ನಾವು ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಇಲ್ಲಿ ಋಗ್ವೇದ ಕಾಲದಲ್ಲಿ ಇರ್ತಕ್ಕಂತಹ ವೇದ ಯಾವ್ದಪ್ಪ ಅಂದ್ರೆ ಋಗ್ವೇದ. ಇದು ಅತ್ಯಂತ ಹಳೆಯ ವೇದ ಮತ್ತು ವೇದಗಳಲ್ಲೇ ಮೊದಲನೆಯ ವೇದ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಋಗ್ವೇದ. ಅರ್ಥ ಆಗುತ್ತಲ್ಲ? ಎಸ್, ಅತ್ಯಂತ ಹಳೆಯ ವೇದ ಯಾವುದು? ಋಗ್ವೇದ. ನೋಟ್ ಮಾಡ್ಕೊಳ್ಬೇಕು. ಇಲ್ಲಿ ಈ ಒಂದು ಋಗ್ವೇದದಲ್ಲಿ ಬರ್ತಕ್ಕಂತಹ ಭೌಗೋಳಿಕ ಮತ್ತು ಇತರ ಸನ್ನಿವೇಶಗಳು ಏನಿದಾವೆ, ಈ ಸನ್ನಿವೇಶಗಳಿಗೆ ತಕ್ಕಂತೆ ಇದನ್ನ ನಾವು ಋಗ್ವೇದ ಕಾಲ ಅಂತೇಳಿ ಅದು ಸನ್ನಿವೇಶಗಳು ಪುಷ್ಟೀಕರಿಸತಕ್ಕಂತ ಅಂಶಗಳು ಇಲ್ಲಿದೆ. ಇಲ್ಲಿ ಋಗ್ವೇದದಲ್ಲಿ ಒಟ್ಟು 1028 ಸೂಕ್ತಗಳು ಅಥವಾ ಸ್ತುತಿಗಳು ಅಂತ ಏನ್ ಕರಿತೀವಲ್ಲ, ಸೊ ಆ ಸ್ತುತಿಗಳು ಇರ್ತಕ್ಕಂಥದ್ದನ್ನ ಕಾಣ್ತೇವೆ. ಸೊ ಹಾಗಾದ್ರೆ 10 ಮಂಡಲಗಳಲ್ಲಿ ಈ ಸ್ತುತಿಗಳನ್ನ ವಿಂಗಡಣೆಯನ್ನ ಮಾಡಲಾಗಿದೆ. 10 ಮಂಡಲಗಳಲ್ಲಿ ಈ 1028 ಸ್ತುತಿಗಳನ್ನ ವಿಂಗಡಿಸಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಅಂದ್ರೆ ಅರ್ಥ ಆಗುತ್ತೆ ನಮ್ಗೆ, ಈ ಎಲ್ಲವೂ ಸ್ತುತಿಗಳು ಯಾವುದೇ ಒಂದು ಕಾಲದಲ್ಲಿ ರಚನೆಯಾಗಿದ್ದು ಅಲ್ಲ. ಇದು ಸುಮಾರು ದೀರ್ಘಕಾಲದವರೆಗೆ, ಅಂದ್ರೆ ಒಂದು ಪಠ್ಯಕ್ಕೂ ಮತ್ತು ಇನ್ನೊಂದು ಪಠ್ಯಕ್ಕೆ, ಇಲ್ಲಿ ಪ್ರಾರಂಭದ ಪಠ್ಯ ಮತ್ತು ಅಂತಿಮ ಪಠ್ಯವನ್ನು ನೋಡ್ತಾ ಹೋದ್ರೆ ಈ ಪ್ರಾರಂಭ ಪಠ್ಯಕ್ಕೂ ಮತ್ತು ಅಂತಿಮ ಪಠ್ಯಕ್ಕೂ ಸುಮಾರು 500 ವರ್ಷಗಳ ದೀರ್ಘ ಕಾಲದ ಒಂದು ಅಂತರ ಇರತಕ್ಕಂಥದ್ದನ್ನ ಗುರುತಿಸಲಾಗಿದೆ. ಅಂದ್ರೆ ಗೊತ್ತಾಗತ್ತೆ, ಇಲ್ಲಿ ಯಾರೋ ಒಬ್ರು ಮಾಡಿರೋದಲ್ಲ, ಇದು ನಿರಂತರವಾಗಿ ನಡೆದುಕೊಂಡೇ ಬಂದಿರತಕ್ಕಂತಹ ಒಂದು ಪ್ರಕ್ರಿಯೆ, ನೀಟಾಗಿ ರಚನೆ ಆಗಿರ್ತಕ್ಕಂಥ ಸಂಹಿತೆಗಳು ಅಂತ ಏನ್ ಕರಿತೀವಲ್ಲ, ಒಬ್ಬರಾದ್ಮೇಲೆ ಒಬ್ರು ಬಂದಂತಹ ಅನುಭವಗಳ ಆಧಾರದ ಮೇಲೆ ಅಲ್ಲಿನ ಜನ ಅದನ್ನ ರೂಪಿಸಿರ್ತಕ್ಕಂಥದ್ದು. ಸೊ ಇದರ ಭಾಷೆ ಯಾವ್ದಪ್ಪ ಅಂತ ಹೇಳಿದ್ರೆ ಇಂಡೋ ಯುರೋಪಿಯನ್ ಬುಡಕಟ್ಟಿನಲ್ಲಿ ಏನು ಇರ್ತಲ್ಲ, ಸೊ ಆ ಭಾಷೆಯನ್ನ ಇವರು ಆ ಒಂದು ವೇದಗಳ ರಚನೆಯಲ್ಲಿ ಬಳಕೆ ಮಾಡ್ಕೊಂಡಿರೋದನ್ನ ನಾವು ಕಾಣ್ತೀವಿ. ಅಂದ್ರೆ ಈ ವೇದಗಳ ಋಗ್ವೇದ ಕಾಲಘಟ್ಟಗಳಲ್ಲಿರ್ತಕ್ಕಂತಹ ಜನ ಯಾವ ಪ್ರದೇಶದಲ್ಲಿ ತಮ್ಮ ವಾಸವನ್ನು ಮಾಡ್ತಾ ಇದ್ರು, ಅಸ್ತಿತ್ವವನ್ನು ಕಂಡುಕೊಂಡಿದ್ರು ಅಂತ ನೋಡ್ತಾ ಹೋದ್ರೆ
ಇವರ ಭೌಗೋಳಿಕ ಎಲ್ಲೇ ಏನಪ್ಪಾ ಅಂದ್ರೆ ಆಫ್ಘಾನಿಸ್ತಾನದ ಹಿಂದೂ ಕುಶ್ ಪರ್ವತಗಳೇನಿದಾವೆ, ಸೊ ಆ ಹಿಂದೂ ಕುಶ್ ಪರ್ವತಗಳಿಂದ ಹಿಡಿದು ಗಂಗಾ ನದಿ ನಡುವಿರ್ತಕ್ಕಂತಹ ಈ ದೋಬ್ ಪ್ರದೇಶ ಅಂತ ಏನ್ ಕರಿತೀವಿ. ದೋಬ್ ಅಂತ ಏನಂದ್ರೆ ಎರಡು ನದಿಗಳ ನಡುವಿನ ಪ್ರದೇಶ. ಗಂಗಾ ಮತ್ತೆ ಯಮುನಾ ನದಿಯ ನಡುವೆ ಇರತಕ್ಕಂತಹ ಪ್ರದೇಶವನ್ನ ಅತ್ಯಂತ ಫಲವತ್ತಾಗಿರ್ತಕ್ಕಂತಹ ಪ್ರದೇಶ, ಸಫಿಶಿಯೆಂಟ್ ಆಗಿ ನೀರಿರುತ್ತೆ. ಸೊ ಹಾಗಾಗಿ ಅಲ್ಲಿ ನೆಲೆಯೂರ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ಭೌಗೋಳಿಕ ಅಂಶಗಳಿರ್ತವೆ. ಸೊ ಹಾಗಾಗಿ ಅಲ್ಲಿ ನೆಲೆಸಿರಬಹುದು ಅಂತೇಳಿ ಅವರ ನೆಲೆ ಆ ಒಂದು ಏನು ಅಫ್ಘಾನಿಸ್ತಾನದ ಹಿಂದೂ ಕುಶ್ ಪರ್ವತಗಳಿಂದ ಹಿಡಿದ್ಬಿಟ್ಟು ಗಂಗಾ ಮತ್ತು ಯಮುನಾ ನದಿಯ ದೋಬ್ ಪ್ರಾಂತದವರೆಗೆ ಇರ್ತಕ್ಕಂಥದ್ದು. ಇನ್ನು ಕಾಶ್ಮೀರದಿಂದ ಸಿಂಧ್ನ ಉತ್ತರದ ಗಡಿಯವರೆಗೂ ಸಹ ಇವರ ಒಂದು ಭೌಗೋಳಿಕ ಎಲ್ಲೆಯನ್ನ ಗುರುತಿಸಬಹುದಾಗಿದೆ. ಸೊ ಇಷ್ಟು ಋಗ್ವೇದ ಕಾಲದಲ್ಲಿರ್ತಕ್ಕಂತಹ ಜನರ ಅಥವಾ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು, ಆ ವೇದಗಳ ಕಾಲದಲ್ಲಿರ್ತಕ್ಕಂತಹ ಮೊದಲನೇ ಅಂಶ ಯಾವುದು, ಆ ಒಂದು ಮೊದಲನೇ ವೇದ ಯಾವುದು, ಋಗ್ವೇದ. ಸೊ ಈ ಋಗ್ವೇದ ಕಾಲದ ಘಟ್ಟಗಳಲ್ಲಿ ಯಾವ ರೀತಿ ಒಂದು ಸ್ತುತಿಗಳ ರಚನೆ ಆಗಿತ್ತು, ಅಂತರ ಎಷ್ಟಿತ್ತು ಎನ್ನುವುದನ್ನ ನಾವು ತಿಳ್ಕೊಂಡ್ವಿ. ಇನ್ನ ಉತ್ತರ ಋಗ್ವೇದ ಕಾಲಕ್ಕೆ ಬಂದ್ರೆ, ಈ ಉತ್ತರ ವೈದಿಕ ಕಾಲ ಏನು ಋಗ್ವೇದ ಕಾಲ ಅಂತ ಕರಿತೀವಿ. ಸೊ ಉತ್ತರ ವೈದಿಕ ಕಾಲದಲ್ಲಿ ನಾವು ಇಲ್ಲಿ ಮೊದಲನೇದ ಋಗ್ವೇದ ಕಾಲ ಅಂತ ಪರ್ಟಿಕ್ಯುಲರ್ ಆಗಿ ಓದ್ತೀವಿ. ಇಲ್ಲಿ 3 ವೇದಗಳೇನಿದ್ದಾವೆ, ಯಾವ ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವವೇದ. ಈ 3 ವೇದಗಳ ಕಾಲವನ್ನ ನಾವು ಉತ್ತರ ವೈದಿಕ ಕಾಲದಲ್ಲಿ ಓದ್ತೀವಿ. 4ರಲ್ಲಿ ಮೊದಲನೇದು ಋಗ್ವೇದ ಕಾಲನೇ ಸಪರೇಟ್ ಓದ್ತೀವಿ. ಸೊ ಇದೆಲ್ಲನೇ ಮತ್ತೆ 3 ವೇದಗಳು ಯಾವುದು, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಇವುಗಳನ್ನ ನಾವು ಪರ್ಟಿಕ್ಯುಲರ್ ಆಗಿ 3ರನ್ನ ಇಲ್ಲಿ ಉತ್ತರ ವೈದಿಕ ಕಾಲದಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ವಿಭಾಗ ಮಾಡಲಾಗಿದೆ. ಏನು, ಇಲ್ಲಿ 3 ವೇದಗಳನ್ನ 3 ಯಜ್ಞಗಳನ್ನ ನಡೆಸುವ ಪುರೋಹಿತರು ಅಂತೇಳಿ ವಿಭಾಗ ಮಾಡಿ ಓದ್ತಾ ಹೋಗ್ತೀವಿ. ಯಜ್ಞಗಳನ್ನು ನಡೆಸುವ ಪುರೋಹಿತರು ಮೊದಲನೇದ ಸಾಮನ್, ನಾವು ಸಾಮವೇದ ಅಂತ. ಸಾಮನ್ ಅಂದ್ರೆ ಉದ್ಗಾತ್ರಿ, ಉದ್ಗಾತ್ರಿ ಅಂದ್ರೆ ಹಾಡುಗಾರ ಅನ್ನೋ ರೀತಿಯಲ್ಲಿ ಆ ಒಂದು ವೇದವನ್ನ ತಿಳಿಸ್ತಾ ಹೋಗ್ತಾರೆ. ಎರಡನೇದು ಅಧ್ವೈರ್ಯ. ಅಧ್ವೈರ್ಯ ಅಂದ್ರೆ ಯಜುಸ್ ಎಂಬ ಸೂತ್ರವನ್ನ ಹೇಳುವಂತವನು. ಅಥರ್ವನ್ ಅಂಗೀರ ಅಂದ್ರೆ ಅಗ್ನಿ ಪುರೋಹಿತ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಲ್ಲಿ 3 ವಿಭಾಗವನ್ನ ಆ 3 ವೇದಗಳನ್ನ ವಿಭಾಗಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ, ಋಗ್ವೇದ ಸಪರೇಟ್ ಓದ್ತೀವಿ. ಸೊ ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದಗಳೇನಿದಾವೆ, ಸೊ ಇವು ಪ್ರಮುಖವಾಗಿರ್ತಕ್ಕಂತಹ ಇನ್ನಿತರವಂತಹ ವೇದಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಸಾಮವೇದ ಏನು ಋಗ್ವೇದಕ್ಕೆ ಅತ್ಯಂತ ಸಮೀಪವಾಗಿರ್ತಕ್ಕಂತಹ ಒಂದು ವೇದ ಅಂತೇಳಿ ಹೇಳಲಾಗುತ್ತೆ. ಅಂದ್ರೆ ಅದರ ಸ್ವರೂಪದಲ್ಲಿ ಇರ್ತಕ್ಕಂತಹ ಒಂದು ವೇದ ಯಾವುದು, ಸಾಮವೇದ ಅಂತೇಳಿ ಓದ್ತಾ ಹೋಗ್ತೀವಿ. ಇನ್ನ ನಂತರದಲ್ಲಿ ನಾವು ಏನು ಋಗ್ವೇದದಲ್ಲಿ ಇರ್ತಕ್ಕಂತಹ ಮಂತ್ರಗಳಿಂದ ಸ್ವಲ್ಪ ಬದಲಾವಣೆಯನ್ನ ಮಾಡಿಬಿಟ್ಟು ಅದನ್ನ ಪಠಿಸುವ ರೀತಿಯಲ್ಲೇ ಅದು ರಚನೆ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ನಂತರ ಯಜುರ್ವೇದವನ್ನ ನಾವು ಮತ್ತೆ 2 ಭಾಗ ಮಾಡಿದ್ದಾರೆ, ಕಪ್ಪು ಮತ್ತೆ ಬಿಳಿ ಅಂತೇಳಿ. ಇಲ್ಲಿ ಕಪ್ಪು ಯಜುರ್ವೇದದಲ್ಲಿ ಮಂತ್ರಗಳನ್ನ ಯಾವ ವಿಧಿಯ ಭಾಗ ರೀತಿಯಲ್ಲಿ ಉಚ್ಚರಿಸಬೇಕು ಅಂತಕ್ಕಂತಹ ಆ ವಿವರಗಳು ಅದರಲ್ಲಿ ಮತ್ತೆ ಚರ್ಚೆಗಳು ಅದರಲ್ಲಿ ಇದಾವೆ. ಬಿಳಿ ಯಜುರ್ವೇದದಲ್ಲಿ ಮಂತ್ರಗಳು ಮತ್ತು ಶ್ಲೋಕಗಳು ಮಾತ್ರವಿದ್ದು ವಿವರಣೆಗಳು ಅಲ್ಲಿ ಕಾಣಲ್ಲ. ಮಂತ್ರ ಮತ್ತು ಶ್ಲೋಕಗಳಿದಾವೆ. ಸೊ ಯಾವ ರೀತಿ ಉಚ್ಚರಿಸಬೇಕು, ಯಾವ ರೀತಿ ವಿಧಿವಿಧಾನಗಳನ್ನು ಅನುಸರಿಸಬೇಕು ಅನ್ನೋದು ಅದರಲ್ಲಿ ಇಲ್ಲ. ಕಪ್ಪಿನಲ್ಲಿ ಇದೆ. ಕಪ್ಪು ಯಜುರ್ವೇದದಲ್ಲಿ ಯಾವ ರೀತಿ ಉಚ್ಚಾರ ಮಾಡಬೇಕು, ಯಾವ ರೀತಿ ಪಠಿಸಬೇಕು ಅನ್ನೋ ವಿಚಾರಗಳಲ್ಲಿದ್ರೆ ಬಿಳಿ ಯಜುರ್ವೇದದಲ್ಲಿ ಅವುಗಳನ್ನ ನಾವು ಕಾಣಲ್ಲ. ಕೇವಲ ಮಂತ್ರಗಳು ಮತ್ತೆ ಶ್ಲೋಕಗಳು ಮಾತ್ರ ಕಂಡು ಬರ್ತವೆ. ಇನ್ನು ಅಥರ್ವ ವೇದ, ಇದು ಬ್ರಾಹ್ಮಣಗಳ ಭಾಷೆಯನ್ನ ಇಲ್ಲಿ ಬಳಕೆ ಮಾಡಲಾಗಿದೆ. ಅಥರ್ವ ವೇದದಲ್ಲಿ, ಈ ಅಥರ್ವ ವೇದದಲ್ಲಿ ಬ್ರಾಹ್ಮಣ ಬಳಕೆ ಅಂದ್ರೆ ಗಾತ್ರ ಮತ್ತು ವಿಷಯದ ದೃಷ್ಟಿಯಿಂದ ಇವು ಋಗ್ವೇದವನ್ನು ಹೆಚ್ಚು ಹೋಲುತ್ತೆ. ಇಲ್ಲಿ ಋಗ್ವೇದದ 10ನೇ ಮಂಡಲದಿಂದ ಇದರಲ್ಲಿ ಸಾಕಷ್ಟು ಅಂಶಗಳನ್ನ ಪಡಿಬಹುದು
ಅಂತೇಳಿ ಹೇಳ್ಬೋದು. ಇಲ್ಲಿ ನಾವು ಯಜುರ್ವೇದ ಅಂದ್ರೆ ಇದು ಹೆಚ್ಚಾಗಿ ಹೇಳಿದ್ರಿಂದ 1000 ವರ್ಷಕ್ಕಿಂತ ಮುಂಚೆದಲ್ಲ, ನಂತರದ್ದು ಅಂತೇಳಿ ಅರ್ಥವನ್ನ ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳೇ. ಸೊ ಈ ರೀತಿಯಲ್ಲಿ ನಾವು ಋಗ್ವೇದ ಕಾಲ ಮತ್ತು ಉತ್ತರ ಋಗ್ವೇದ ಕಾಲ ಅಥವಾ ಉತ್ತರ ವೈದಿಕ ಕಾಲಗಳ ಬಗ್ಗೆ ನಾವು ತಿಳ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ವಿ. ಸೊ ಅರ್ಥ ಆಯ್ತು ಅಂತ ಭಾವಿಸ್ತಾ, ಇನ್ನು ನಂತರದಲ್ಲಿ ನಾವು ಋಗ್ವೇದ ಕಾಲದಲ್ಲಿ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಅರ್ಥ ವ್ಯವಸ್ಥೆ ಹೇಗಿತ್ತು, ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು, ಹಾಗೇನೆ ಕೊನೆಯದಾಗಿ ರಾಜಕೀಯ ವ್ಯವಸ್ಥೆ ಹೇಗಿತ್ತು, ಸೊ ಎಲ್ಲ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಅರ್ಥ ಆಯ್ತಲ್ಲ ಮಕ್ಕಳೇ? ರೈಟ್. ಮೊದಲನೇದಾಗಿ ನಾವು ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತೇಳಿ ನೋಡ್ತಾ ಹೋದ್ರೆ ಮಕ್ಕಳೇ ಗೊತ್ತಾಗತ್ತೆ ನಮಗೆ. ವೇದಗಳ ಕಾಲದ ನಾಗರಿಕತೆಯ ಸಾಮಾಜಿಕ ವ್ಯವಸ್ಥೆ ಋಗ್ವೇದ ಕಾಲದ್ದು ಮತ್ತು ನಂತರದ ವೈದಿಕ ಕಾಲಕ್ಕೆ ಸಂಬಂಧಪಟ್ಟಂತೆ. ನೋಡಿ ಮಕ್ಕಳೇ, ಋಗ್ವೇದ ಕಾಲದಲ್ಲಿ ಪಿತೃಪ್ರಧಾನ ಕುಟುಂಬಗಳು ಹೆಚ್ಚಾಗಿದ್ದು ಮತ್ತು ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನ ಇತ್ತು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೊದಲನೇ ಅಂಶವನ್ನು ನಾವು ನೋಡ್ತಾ ಹೋದರೆ ಗೊತ್ತಾಗುತ್ತೆ, ಋಗ್ವೇದ ಕಾಲದಲ್ಲಿ ವರ್ಣ ವ್ಯವಸ್ಥೆ ಅನ್ನೋದು ಹೆಚ್ಚಾಗಿ ಕಂಡುಬರುತ್ತೆ. ಸೊ ಅದರಲ್ಲಿ ಭಾರತಕ್ಕೆ ಬಂದ ಆರಂಭದಲ್ಲಿ 6ರಲ್ಲಿರ್ತಕ್ಕಂತಹ ಪ್ರಮುಖ ಸಾಮಾಜಿಕ ವರ್ಣಗಳ್ಯಾವಪ್ಪ ಅಂದರೆ ಶ್ರೀಮಂತರಿದ್ದರು, ಪುರೋಹಿತರಿದ್ದರು ಹಾಗೂ ಸಾಮಾನ್ಯ ಜನರಿದ್ದರು. ಜಾತಿ ಪ್ರಜ್ಞೆ ಇನ್ನೂ ಸಹ ಮೂಡಿರಲಿಲ್ಲ. ಆದರೆ ಇಲ್ಲಿ ಈ ಮಂಡಲದಲ್ಲಿ ಬರತಕ್ಕಂತಹ ಪುರುಷ ಸೂಕ್ತದಲ್ಲಿ ಒಂದು ಹೊಸ ಸಾಮಾಜಿಕ ವ್ಯವಸ್ಥೆ ರೂಪುಗೊಳ್ಳುತ್ತೆ. ಅದರ ಪ್ರಕಾರ ಏನು ದೇವತೆಗಳು ಸೃಷ್ಟಿಸಿದ ಆದಿಪುರುಷನ ಬಾಯಿಯೇ ಬ್ರಾಹ್ಮಣ ವರ್ಗ, ಬಾಹುಗಳು ಕ್ಷತ್ರಿಯರು, ತೊಡೆಗಳು ವೈಶ್ಯರು ಮತ್ತು ಪಾದಗಳಿಂದ ಹುಟ್ಟಿದವರು ಶೂದ್ರರು ಅಂತೇಳಿ 4 ವರ್ಣ ವ್ಯವಸ್ಥೆ ಉತ್ಪತ್ತಿಯಾಗುತ್ತೆ. ಅದರಲ್ಲಿ ಋಗ್ವೇದ ಕಾಲದಲ್ಲಿ ವರ್ಣ ವ್ಯವಸ್ಥೆ ಅನ್ನೋದು ಕಂಡುಬರುತ್ತೆ. ಯಾವುದಪ್ಪ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ನೀವಿಲ್ಲಿ ಪಿರಮಿಡ್ ನೋಡ್ತಾ ಇದ್ದೀರಿ. ಬ್ರಾಹ್ಮಣರು ಮೇಲ್ವರ್ಗ ಇದೆ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರು ಅತ್ಯಂತ ಕೆಳ ವರ್ಗದವರಾಗಿರ್ತಕ್ಕಂಥವರು. ಮೊದಲ 3 ವರ್ಗಗಳು ಆಡಳಿತಕ್ಕೆ ಸಂಬಂಧಿಸಿದಂತಹ ಮತ್ತು ಪುರೋಹಿತಿಗೆ ಮತ್ತು ವ್ಯಾಪಾರ ವೃತ್ತಿಗಳನ್ನು ಮಾಡ್ತಾಯಿದ್ರು. ಇವರು ಆಸ್ತಿಯ ಹಕ್ಕನ್ನು ಹೊಂದಿದ್ರು. ಯಾರ್ಯಾರು? ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು. 4ನೇ ವರ್ಗ ಯಾವುದಿದೆ, ಶೂದ್ರ ಎಂಬತಕ್ಕಂಥದ್ದು ಋಗ್ವೇದ ಕಾಲದ ಕೊನೆಯ ಘಟ್ಟದಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಅಂದರೆ ಏನು ಬುಡಕಟ್ಟು ಸಮುದಾಯಗಳಾಗಿರ್ತಕ್ಕಂತಹ ದಸ್ಯು, ಪಾಣಿಗಳು ಮತ್ತು ದಾಸರು ಎಂಬತಕ್ಕಂಥವರು ಆ ವರ್ಗದಲ್ಲಿ ಕಂಡು ಬರ್ತಾರೆ. ಅಂದರೆ ಏನು ಮೇಲ್ವರ್ಗ ಇದೆ ಅವರ ಮೇಲೆ ಜಯ ಸಾಧಿಸಿ ಅವರನ್ನು ತನ್ನ ಕಾಲ ಕೆಳಗೆ ಇಟ್ಬಿಟ್ಟು ಅವರ ಕೆಲಸಗಳನ್ನು ಮಾಡಿಸಿಕೊಳ್ತಕ್ಕಂತಹ ಕಾರ್ಯ ಅಲ್ಲಿ ನಡೀತಾ ಇತ್ತು. ಋಗ್ವೇದದ ಪ್ರಮುಖ ಲಕ್ಷಣ ಯಾವುದಪ್ಪ ಅಂದರೆ ವರ್ಣ ವ್ಯವಸ್ಥೆ. ಇನ್ನು ನಂತರದ ವೈದಿಕ ಕಾಲದಲ್ಲಿ ಬಂದರೆ ಇಲ್ಲಿ ವರ್ಣ ವ್ಯವಸ್ಥೆ ಏನಾಗ್ತಾ ಹೋಯಿತು, ಜಾತಿ ಪದ್ಧತಿಯಾಗಿ ಬದಲಾಗ್ತಾ ಹೋಯಿತು. ವರ್ಣ ವ್ಯವಸ್ಥೆ ಋಗ್ವೇದ ಕಾಲದಲ್ಲಿದ್ದರೆ ನಂತರದ ವೈದಿಕ ಕಾಲದಲ್ಲಿ ಅದು ವರ್ಣ ವ್ಯವಸ್ಥೆ ಜಾತಿ ಪದ್ಧತಿಯಾಗಿ ಬದಲಾಯಿತು. ಏನಾಯಿತು, ಬ್ರಾಹ್ಮಣರು ವೈದಿಕ ಯಜ್ಞ ಮತ್ತು ಆಚರಣೆಗಳನ್ನು ಮಾಡೋದಕ್ಕೆ ಪ್ರತಿಫಲವಾಗಿ ಕಾಣಿಕೆಗಳನ್ನು ಸ್ವೀಕರಿಸ್ತಾ ಇದ್ದರು. ಜಮೀನು ಹೊಂದೋದನ್ನು ಮತ್ತು ಗೋವುಗಳನ್ನು ಪಡೆಯೋದಲ್ಲಿ, ಪೂಜೆಯಲ್ಲಿ, ದೇವರ ವಿಚಾರದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಬ್ರಾಹ್ಮಣರು ಪಡ್ಕೊಂಡಿದ್ರು. ಇನ್ನು ರಾಜ, ಕ್ಷತ್ರಿಯ ರಾಜ ಆಗಿರ್ತಿದ್ದ. ಈ ಅಧಿಕಾರದ ಒಂದು ಹಮಲಿನಲ್ಲಿ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿತ್ತು. ಇನ್ನು ವೈಶ್ಯ ಎಂಬತಕ್ಕಂಥ ಪದಕ್ಕೆ ಇಲ್ಲಿ ಸ್ವಲ್ಪ ವಿರಳ. ಅಂದರೆ ಆ ಒಂದು ವೈಶ್ಯ ಸಮಾಜ ಏನಾಗಿತ್ತು, ಈ ಕಾಣಿಕೆಯನ್ನು ಇನ್ನೊಬ್ಬರಿಗೆ ಅವರು ಕೊಡಬೇಕಾಗಿತ್ತು. ಅಂದರೆ ಇವರನ್ನು ಇಷ್ಟ ಬಂದಾಗ ದಬ್ಬಾಳಿಕೆಗೆ ಒಳಪಡಿಸ್ಬೋದಾಗಿತ್ತು. ಇಲ್ಲಿ ಯಜ್ಞ ಮಾಡುವ ಮತ್ತು ಅಲ್ಲಿ ಪ್ರವೇಶಿಸುವ ಹಕ್ಕು ಈ ವೈಶ್ಯರಿಗೆ ಇರಲಿಲ್ಲ. 2 ವರ್ಗಗಳಿಂದ ಕೆಳಗಿದ್ರೂ ಸಹ ಇವರು ಸಹ ಆರ್ಯರೇ ಆಗಿದ್ದರು. ಶೂದ್ರರನ್ನು ವರ್ಣ ವ್ಯವಸ್ಥೆಯ ಕೊನೆಯಲ್ಲಿ ಇಡಲಾಗಿತ್ತು. ಆದರೆ ದಸ್ಯುಗಳು ಮತ್ತು ದಾಸರನ್ನು ವರ್ಣ ವ್ಯವಸ್ಥೆಯ ಹೊರಗಡೆ ಇಡಲಾಗಿತ್ತು. ಇವರು ಶೂದ್ರ ವರ್ಗಕ್ಕೆ ನಂತರದಲ್ಲಿ ಸೇರ್ಪಡೆ ಆದಂಥವರು. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್.
ಇಲ್ಲಿ ಎಲ್ಲರೂ ಸಹ ಶೂದ್ರ ಯಜ್ಞ ಆಚರಣೆ ಮಾಡಂಗಿರಲಿಲ್ಲ. ಪವಿತ್ರನಾದ ಗುರುವು ಶೂದ್ರರನ್ನು ತ್ಯಜಿಸಬೇಕು ಮತ್ತು ಅಷ್ಟೇ ಅಲ್ಲ, ಶೂದ್ರರನ್ನು ನೋಡಲೇಬಾರ್ದು ಎಂಬತಕ್ಕಾಗಿ ಹೇಳಲಾಗಿತ್ತು. ಅಂದರೆ ದಾಸ, ದಸ್ಯು ಮತ್ತು ಇತರೆ ಬುಡಕಟ್ಟುಗಳಿಂದ ಶೂದ್ರರು ಬಂದಿರ್ಬೋದು. ಕೆಲವು ಆದಿಕಾಲದ ಆಹಾರ ಸಂಗ್ರಹ ಸಮುದಾಯಗಳಂತಹ ನಿಷಾದರು ಮತ್ತು ಚಂಡಾಲರನ್ನು ಅಸ್ಪೃಶ್ಯ ಜಾತಿಗಳೊಂದಿಗೆ ಇಲ್ಲಿ ಸೇರಿಸಲಾಗಿರ್ತಕ್ಕಂಥದ್ದು. ಇಷ್ಟು. ಇನ್ನು ನಂತರದಲ್ಲಿ ಋಗ್ವೇದ ಕಾಲದಲ್ಲಿ ಪಿತೃಪ್ರಧಾನ ಕುಟುಂಬ ಮತ್ತು ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನ ಇತ್ತು ಅಂತೇಳಿ ನೋಡ್ಬೋದು. ಪುರೋಹಿತರಿಗೆ ಸಮಾಜದಲ್ಲಿ ಉನ್ನತ ಸ್ಥಾನ ಇತ್ತು. ಇಲ್ಲಿ ನಂತರದ ವೈದಿಕ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಕುಗ್ತಾ ಹೋಯಿತು. ವೈದಿಕ ಆಚರಣೆಗಳನ್ನಾಗಲಿ ದೇವರ ವಿಚಾರದಲ್ಲಿ ಬ್ರಾಹ್ಮಣ ವರ್ಗ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಮಹಿಳೆಯರ ಶ್ರಮಕ್ಕೆ ತಕ್ಕಂಥ ಪ್ರತಿಫಲವು ಈ ಒಂದು ನಂತರದ ವೈದಿಕ ಕಾಲದಲ್ಲಿ ಇರಲಿಲ್ಲ. ಬಾಲ್ಯ ವಿವಾಹ ಪದ್ಧತಿಯೂ ಇರಲಿಲ್ಲ. ಶ್ರೀಮಂತರು ಮತ್ತು ಬಲಾಢ್ಯರಲ್ಲಿ ಬಹುಪತ್ನಿತ್ವ ಇತ್ತು. ವಿಧವೆಯರು ಮರು ವಿವಾಹ ಮಾಡಿಕೊಳ್ಳುವ ಸಾಧ್ಯತೆ ಉತ್ತರದ ವೈದಿಕ ಕಾಲದಲ್ಲಿ ಕಂಡುಬರ್ತಾ ಹೋಯಿತು ಅಂತೇಳಿ ಹೇಳ್ಬೋದು. ಇಷ್ಟು ವೇದಗಳ ಕಾಲದ, ಅಂದರೆ ಋಗ್ವೇದ ಮತ್ತು ನಂತರದ ವೈದಿಕ ಕಾಲದ ಸಾಮಾಜಿಕ ಸ್ಥಿತಿ. ಇನ್ನು ಎರಡನೇದು ಅರ್ಥವ್ಯವಸ್ಥೆ. ಅರ್ಥವ್ಯವಸ್ಥೆ ವೇದಗಳ ಕಾಲದ ನಾಗರಿಕತೆಯಲ್ಲಿರ್ತಕ್ಕಂತಹ ಅರ್ಥವ್ಯವಸ್ಥೆ. ಋಗ್ವೇದ ಕಾಲದ ಅರ್ಥವ್ಯವಸ್ಥೆ ಅಂದರೆ ಇಲ್ಲಿ ಪಶುಸಂಗೋಪನೆ ಇವರ ಪ್ರಮುಖವಾಗಿರ್ತಕ್ಕಂತಹ ವೃತ್ತಿ. ವ್ಯವಸಾಯದ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಇಲ್ಲಿ ನೋಡ್ಬೋದು. ಸಾಗುವಳಿ ಮಾಡಿದಂತಹ ಭೂಮಿಯನ್ನು ಒಂದು ಸಂಪತ್ತು ಅಂತೇಳಿ ಪರಿಗಣನೆ ಮಾಡಿದರು. ಆದರೆ ನಿಜವಾದ ಸಂಪತ್ತು ಅಂದರೆ ಕುದುರೆಗಳು, ಹಸುಗಳು, ಒಂಟೆಗಳು ಮತ್ತು ಕುರಿಗಳು. ಸೊ ಇಲ್ಲಿ ಭೂಮಿಯನ್ನು ಯಾರಾದರೂ ವಶಪಡಿಸ್ಕೊಳ್ಬೋದಾಯಿತು, ಅದರ ಒಡೆತನವನ್ನು ಪಡಿಬೋದಿತ್ತು. ಭೂಮಿಯನ್ನು ಉತ್ತಲು, ನೀರೆತ್ತಲು ಮತ್ತು ಬಂಡಿಗಳನ್ನು ನಡೆಸಲು ಮತ್ತು ವ್ಯವಸಾಯದ ವಿಸ್ತರಣೆಗೆ ಪಶುಗಳ ಮಹತ್ವ ಈ ಒಂದು ಋಗ್ವೇದ ಕಾಲದಲ್ಲಿ ಹೆಚ್ಚಾಗ್ತಾ ಬಂತು. ಹಾಲು ಮತ್ತು ಮಾಂಸದ ಉಪಯೋಗವೂ ಸಹ ಇಲ್ಲಿ ಇತ್ತು. ಯಾಕೆಂದರೆ ಪ್ರಾಣಿಗಳನ್ನು ಸಾಕ್ತಕ್ಕಂಥದ್ದು. ಹೀಗಾಗಿ ದನವನ್ನು ಹೆಚ್ಚಾಗಿ ಸಾಕ್ತಾ ಇದ್ರು. ದನಮಂದೆಗಳು ಪ್ರಾರಂಭ ಆದವು. ಸೊ ಹಾಗಾಗಿ ಗೋಮಾಳಗಳು ಈ ರೀತಿಯಾಗಿ ಅಸ್ತಿತ್ವಕ್ಕೆ ಬಂತು. ಇನ್ನು ಲೋಹಗಳ ಬಗ್ಗೆ ಹೇಳ್ತಾ ಹೋದರೆ ಇಲ್ಲಿ ಕಬ್ಬಿಣದ ಬಗ್ಗೆ ಇನ್ನೂ ತಿಳ್ಕೊಂಡಿರಲಿಲ್ಲ. ಲೋಹವನ್ನು ಕರಗಿಸಲು ಮಾಗಿದ ಮತ್ತು ಸಂಸ್ಕೃತ ಗಿಡಗಳನ್ನು ಇದ್ದಿಲಾಗಿ ಬಳಸ್ತಾ ಇದ್ರು. ಮಡಿಕೆ ಕುಡಿಕೆಗಳನ್ನು ಬಳಸ್ತಾ ಇದ್ರು ಅಂತ ಉಲ್ಲೇಖ ಇದೆ. ಸೊ ಈ ಒಂದು ಪ್ರಸ್ತುತದಲ್ಲಿ ಕಂಚು ಮತ್ತು ಇತರ ಲೋಹಗಳ ಬಗ್ಗೆ ಅಲ್ಲಿನ ಜನರಿಗೆ ತಿಳಿದಿತ್ತು ಅಂತೇಳಿ ಹೇಳ್ಬೋದು. ನಂತರದ ವೈದಿಕ ಕಾಲಗಳಲ್ಲಿ ಅರ್ಥವ್ಯವಸ್ಥೆ ಹೇಗಿತ್ತಪ್ಪ ಅಂತೇಳಿದರೆ ಇಲ್ಲಿ ಆರ್ಯ ಬುಡಕಟ್ಟುಗಳು ಸಿಂಧೂ ನದಿ ಪ್ರದೇಶದಿಂದ ಗಂಗಾ ನದಿ ಪ್ರದೇಶಕ್ಕೆ ಬಂದು ನೆಲೆಸಿದ್ರು. ಅರಣ್ಯಗಳನ್ನು ನಾಶ ಮಾಡಬೇಕಾಗಿತ್ತು. ಅಗ್ನಿಯ ಸಹಾಯದಿಂದ ಸುಡ್ತಾ ಕೃಷಿಗೆ ಅನುಕೂಲಕರವಾಗಿರ್ತಕ್ಕಂಥ ಭೂಮಿಯನ್ನು ಸೃಷ್ಟಿಸುತ್ತಾ ಉತ್ತರ ಪ್ರದೇಶದ ಬಯಲುಗಳಿಗೆ ಈ ಬುಡಕಟ್ಟುಗಳು ಬಂದು. ಅಂದರೆ ಪಶುಪಾಲನೆಗಿಂತ ಕೃಷಿ ಪ್ರಮುಖವಾಗಿರ್ತಕ್ಕಂತಹ ವೃತ್ತಿ ಅವ್ರದ್ದು ಆಯಿತು. ಪ್ರಮುಖವಾಗಿ ಆಯುಧಗಳನ್ನು ಬಳಸಲಿಕ್ಕೆ ಶುರು ಮಾಡಿದ್ರು. ಆಯುರ್ವೇದದಲ್ಲಿ, ಅಥರ್ವವೇದದಲ್ಲಿ 6 ಮತ್ತು 8 ಎತ್ತುಗಳ ನೇಗಿಲಿನ ಪ್ರಸ್ತಾಪವನ್ನು ನಾವು ಕಾಣ್ಬೋದು. ಅಂದರೆ ಯಜುರ್ವೇದದಲ್ಲಿ ಸಂಹಿತೆಗಳಿಂದ 12 ಎತ್ತುಗಳ ನೇಗಿಲ ಬಗ್ಗೆ ಹೇಳಲಾಗಿದೆ ಅಂತ. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಎತ್ತುಗಳ ಬಳಕೆ ಇನ್ನೂ ಹೆಚ್ಚಾಯಿತು ಅಂತೇಳಿ ಹೇಳ್ಬೋದು. ಅಂದರೆ ಇವರು ಪ್ರಮುಖವಾಗಿ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ರು. ಅಂದರೆ ಕೃಷಿಯ ವಿಸ್ತರಣೆಯನ್ನು ಹೆಚ್ಚಾಗಿ ಮಾಡ್ತಾ ಹೋದರು. ಲೋಹಗಳ ಬಳಕೆಯೂ ಸಹ ಇವರು ಬಂತು. ಚಿನ್ನ, ತಾಮ್ರ, ಕಬ್ಬಿಣ, ಸೀಸ, ಕಂಚು ಮತ್ತು ತವರದಂತಹ ಲೋಹಗಳ ಒಂದು ಜ್ಞಾನ ಬಂತು. ಇದಲ್ಲದೆ ಕಮ್ಮಾರಿಕೆ ಮಾಡಿಬಿಟ್ಟು ಕಬ್ಬಿಣವನ್ನು ಉತ್ಪಾದಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂತಹ ಒಂದು ಸಾಧ್ಯತೆಯೂ ಹೆಚ್ಚಾಯಿತು. ರಾಜಕೀಯ ವ್ಯವಸ್ಥೆ ಹೇಗಿತ್ತು ಋಗ್ವೇದ ಕಾಲದಲ್ಲಿ? ಋಗ್ವೇದ ಕಾಲಗಳಲ್ಲಿ ಗ್ರಾಮದ ಉಲ್ಲೇಖವನ್ನು ನಾವು ಕಾಣ್ಬೋದು. ಗ್ರಾಮಗಳಲ್ಲಿ ಬುಡಕಟ್ಟುಗಳೇನಿದ್ದಾವೆ, ಈ ಬುಡಕಟ್ಟುಗಳು ವಾಸವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಬುಡಕಟ್ಟಿನ ಮುಖ್ಯಸ್ಥನಾಗಿ ರಾಜನ್ ಅಥವಾ ರಾಜ ಇರ್ತಾ ಇದ್ದ. ರಾಜನ ಹೆಸರುಗಳು ನಿರ್ದಿಷ್ಟ ಬುಡಕಟ್ಟುಗಳಿಗೆ ಸಂಬಂಧಿಸಿದಾಗಿತ್ತು. ಒಂದು ಬುಡಕಟ್ಟಿನಲ್ಲಿ ಒಂದಕ್ಕಿಂತ ಹೆಚ್ಚು ರಾಜರು
ಇರ್ಬೋದಾಗಿತ್ತು. ರಾಜನ ಸ್ಥಾನ ಇಲ್ಲಿ ವಂಶ ಪಾರಂಪರ್ಯ ಆಗಿತ್ತು. ಪುರು ವಂಶಾವಳಿಯ ತೃಕ್ಷಿ ಮತ್ತು ಭರತ ವಂಶಾವಳಿಯ ಸುಧಾಸ ಇದಕ್ಕೆ ಉತ್ತಮವಾಗಿರ್ತಕ್ಕಂತಹ ಉದಾಹರಣೆ. ಅಂದರೆ ಆರ್ಯೇತರ ಬುಡಕಟ್ಟುಗಳಾಗಿರ್ತಕ್ಕಂತಹ ದಸ್ಯುಗಳು ಪಾಣಿಗಳ ಮೇಲೆ ಆರ್ಯರು ನಡೆಸಿದ ಆಕ್ರಮಣಗಳು ಮತ್ತು ಆ ಬುಡಕಟ್ಟುಗಳ ದಮನದಂತಹ ಅಂಶಗಳು ಮುಖ್ಯವಾಗಿರ್ತಕ್ಕಂಥ ಸಂಗತಿಯನ್ನು ಈ ರಾಜಕೀಯ ಚಟುವಟಿಕೆಗಳಲ್ಲಿ ನಾವು ಕಾಣಬಹುದು. ಮುಖ್ಯಸ್ಥನಾಗಿ ರಾಜನಿರ್ತಾ ಇದ್ದ ಅಂತೇಳಿ ಹೇಳಿದ್ವಿ. ರಾಜನ ಸುತ್ತ ಸಾರ್ವಜನಿಕರು ಸೇರುವ ಅರ್ಥದಲ್ಲಿ ಸಭಾ ಮತ್ತು ಸಮಿತಿ ಎಂಬ ಶಬ್ದಗಳ ಉಲ್ಲೇಖವನ್ನು ಕಾಣ್ಬೋದು. ಅಂದರೆ ರಾಜನಿಗೆ ಸಹಾಯಕರಾಗಿ ಸಭಾ ಮತ್ತು ಸಮಿತಿ ಇರ್ತಾ ಇತ್ತು. ಜನರ ಮೇಲೆ ಅಧಿಕಾರ ನಡೆಸ್ತಕ್ಕಂಥವ್ರನ್ನ ಕ್ಷತ್ರ ಅಥವಾ ಸೈನಿಕ ಅಥವಾ ಹೋರಾಡುವನ್ನ ಯೋಧ ಅಂತೇಳಿ ಕರಿತಾ ಇದ್ರು. ಇಲ್ಲಿ ಪುರೋಹಿತರಿಗೆ ಅಪಾರವಾಗಿರ್ತಕ್ಕಂಥ ಧನಗಳು, ಕುದುರೆಗಳು, ಚಿನ್ನ ಮತ್ತು ವ್ಯವಸಾಯದ ಉತ್ಪನ್ನಗಳನ್ನು ಕಾಣಿಕೆಯಾಗಿ ನೀಡ್ತಾ ಇದ್ರು. ಅಂದರೆ ದನ ಕರುಗಳಿಗಾಗಿ ದಾಳಿ ಮತ್ತು ಜಗಳಗಳು ನಡೀತಾ ಇದೆ. ಯಾಕಂದರೆ ಸಂಪತ್ತು ಅವೇ ಅಂತ ತಿಳ್ಕೊಂಡಿರ್ತಾರಲ್ಲ. ಸೊ ಹಾಗಾಗಿ ಈ ಒಂದು ಋಗ್ವೇದ ಕಾಲದಲ್ಲಿ ದನಗಳನ್ನು ಪಡೀಲಿಕ್ಕೆ ದಾಳಿಗಳನ್ನು ನಡೆಸಿರ್ತಕ್ಕಂಥದ್ದನ್ನು ನೋಡ್ಬೋದು. ಇನ್ನು ನಂತರದ ವೈದಿಕ ಕಾಲದಲ್ಲಿ ಈ ರಾಜಕೀಯ ವ್ಯವಸ್ಥೆಯನ್ನು ನೋಡ್ತಾ ಬಂದರೆ ಋಗ್ವೇದದ ಅಂತಿಮ ಘಟ್ಟದಲ್ಲಿ ಯಾವುದು ಆರ್ಯರ ಆಗ್ನೇಯ ದಿಕ್ಕಿನಲ್ಲಿ ಭೌಗೋಳಿಕ ತುದಿಯಾಗಿತ್ತೋ ಅದು ಮಧ್ಯಪ್ರದೇಶ. ಈ ಪ್ರದೇಶದಲ್ಲಿ ಕುರು, ಪಾಂಚಾಲ, ವಶ, ಉಶೀನ ಬುಡಕಟ್ಟುಗಳು ವಾಸವಾಗಿದ್ವು. ಅಂದರೆ ಕುರುಕ್ಷೇತ್ರ ಎಂದು ಕರೆಯಲ್ಪಡ್ತಿರ್ತಕ್ಕಂಥ ಇಂದಿನ ಪ್ರದೇಶ ಆಗಿನ ಕುರು ಬುಡಕಟ್ಟಿನ ವಾಸಸ್ಥಳ ಅಂತೇಳಿ ಹೇಳ್ಬೋದು. ಅಂದರೆ ಇಲ್ಲಿ ಬಲಿಷ್ಠ ರಾಜಪ್ರಭುತ್ವಗಳು ರೂಪುಗೊಂಡವು. ಋಗ್ವೇದ ಕಾಲದಲ್ಲಿ ಪ್ರಾರಂಭ ಆಯಿದ್ರು, ಅದರ ನಂತರದ ವೈದಿಕ ಕಾಲದಲ್ಲಿ ಈ ಬಲಿಷ್ಠ ರಾಜಪ್ರಭುತ್ವಗಳು ಉದ್ಭವ ಆದವು. ಅದರಲ್ಲಿ ಕೋಸಲ, ವಿದೇಹ ಬುಡಕಟ್ಟುಗಳು ಆರ್ಯ ಜನರಿದ್ದ ಪ್ರದೇಶಗಳ ಪೂರ್ವ ತುದಿಯಲ್ಲಿದ್ದವು. ಅಂದರೆ ಈಗಿನ ಉತ್ತರ ಪ್ರದೇಶದ ಈಶಾನ್ಯ ಮತ್ತು ಉತ್ತರ ಬಿಹಾರಗಳಲ್ಲಿ ವಾಸವಾಗಿದ್ದರು. ಬುಡಕಟ್ಟುಗಳೇ ರಾಜಕೀಯ ವ್ಯವಸ್ಥೆಯನ್ನು ನಿಯಂತ್ರಿಸುವ ಪ್ರಧಾನ ಶಕ್ತಿ ಕೇಂದ್ರಗಳಾಗಿ ಮಾರ್ಪಾಡಾಗಿದ್ದು. ಅಥರ್ವವೇದ ಕಾಲದಲ್ಲಿ ಅನೇಕ ಅಂಶಗಳು ನಮಗೆ ಸಿಗ್ತಾ ಹೋಗ್ತವೆ. ಯಾವ್ಯಾವ ಬುಡಕಟ್ಟುಗಳು ಎಲ್ಲೆಲ್ಲಿ ವಾಸವಾಗಿದ್ವು ಅಂತೇಳಿ ಹೇಳಲಾಗುತ್ತೆ. ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ ಏನಪ್ಪ ಅಂದರೆ ತೆರಿಗೆ ಮತ್ತು ಕಾಣಿಕೆಗಳ ಕಲ್ಪನೆ ರೂಢಿಗೆ ಬಂತು. ತೆರಿಗೆಗಳನ್ನು ಕಟ್ಟಬೇಕು, ಕಾಣಿಕೆಗಳನ್ನು ರಾಜನಿಗೆ ಅರ್ಪಿಸಬೇಕು ಎಂಬತಕ್ಕಂಥದ್ದು ರೂಢಿಗೆ ಬಂತು. ರಾಜನ ಅಧಿಕಾರದ ಪ್ರಶ್ನೆಯಾಗಿ ರಾಜಸೂಯ ಯಜ್ಞಗಳು ಮತ್ತು ಅಶ್ವಮೇಧ ಯಾಗಗಳು ಆಚರಣೆಗೆ ಬಂದು. ನಿಮಗೆ ಗೊತ್ತಿರ್ಬೋದು, ನಾವು ಮಹಾಭಾರತವನ್ನು ಓದೋ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಶ್ವಮೇಧ ಯಾಗ ಅಂದ್ರೇನು, ರಾಜಸೂಯ ಯಾಗ ಅಂದ್ರೇನು, ಸೊ ಅಂಥೇಳಿ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಪಟ್ಟಾಭಿಷೇಕ ಏನಾಗ್ತಾ ಇತ್ತು, ಆ ಸಂದರ್ಭದಲ್ಲಿ ರಾಜ ಈ ಕಾರ್ಯಗಳನ್ನು ಮಾಡಬೇಕಾಗಿತ್ತು. ಇಲ್ಲಿ ರಾಜ ದೇವರಿಗೆ ಸಮಾನ ಅಥವಾ ದೇವರ ಪ್ರತಿನಿಧಿ ಎನ್ನುವ ಕಲ್ಪನೆ ಸೃಷ್ಟಿಯಾಗಿ ಈ ಕಾಲಘಟ್ಟದಲ್ಲಿ ಬಲಿ, ತೆರಿಗೆ, ಕಾಣಿಕೆ ಅನ್ನೋದು ಹೆಚ್ಚು ಹೆಚ್ಚು ಪ್ರಾಬಲ್ಯಕ್ಕೆ ಬಂತು. ಇಷ್ಟು ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಮಾಹಿತಿ. ನಂತರದಲ್ಲಿ ನಾವು ಕೊನೆಯದಾಗಿ ಧಾರ್ಮಿಕ ವ್ಯವಸ್ಥೆಗೆ ಬರೋಣ. ಧಾರ್ಮಿಕ ವ್ಯವಸ್ಥೆ. ಧಾರ್ಮಿಕ ವ್ಯವಸ್ಥೆಯ ಮುಖ್ಯ ಕೇಂದ್ರ ಬಿಂದು ಯಜ್ಞ ಅಥವಾ ಯಜ್ಞಗಳಲ್ಲಿ ದೇವತೆಗಳನ್ನು ತೃಪ್ತಿಪಡಿಸಲು ಪ್ರಾಣಿ ಬಲಿಯನ್ನು ಕೊಡಲಾಗ್ತಾ ಇತ್ತು. ಅಂದರೆ ಧಾರ್ಮಿಕತೆಯ ಕೇಂದ್ರ ಬಿಂದು ಯಾವಾಗಿದ್ವಪ್ಪ ಅಂತೇಳಿದ್ರೆ ಯಜ್ಞ ಯಾಗಾದಿಗಳು ಆಗಿದ್ವು. ಉತ್ತಮ ಮಳೆ ಬೆಳೆ ಮತ್ತು ತಮ್ಮ ಶತ್ರುಗಳಾಗಿರ್ತಕ್ಕಂತಹ ದಸ್ಯು ಬುಡಕಟ್ಟುಗಳನ್ನು ಸಂಹರಿಸಲು ಇಂದ್ರಾದಿ ದೇವತೆಗಳನ್ನು ಏನು ಮಾಡ್ತಾಯಿದ್ರು, ಅವರನ್ನು ಸಹಾಯವನ್ನು ಪಡೆಯಲು ಯಜ್ಞಗಳನ್ನು ಆರ್ಯರು ಮಾಡ್ತಾಯಿದ್ರು. ಯಜ್ಞಗಳನ್ನು ನಡೆಸಿಕೊಡ್ತಕ್ಕಂತಹ ಪುರೋಹಿತರನ್ನು ಹೊತರ್ ಎಂದು ಕರೆಯಲಾಗ್ತಾ ಇತ್ತು. ಇದರಲ್ಲಿ ಮಂತ್ರೋಪಚಾರ ಮತ್ತು ಸೋಮಪಾನ ಸೇವನೆ ಇರ್ತಾ ಇತ್ತು. ಅಲ್ಲದೆ ಯಾವ್ಯಾವ ದೇವತೆಗಳನ್ನು ಇಲ್ಲಿ ಪೂಜನೆ ಮಾಡಲಾಗಿತ್ತು, ಯಾವ್ಯಾವ ದೇವತೆಗಳಿಗೆ ಮಹತ್ವವನ್ನು ನೀಡಲಾಗಿತ್ತು ಅಂದರೆ ಅಗ್ನಿ, ಇಂದ್ರ ಮತ್ತು ವರುಣ ಇವರಿಗೆ ತಮ್ಮ ಮಹತ್ವವನ್ನು ನೀಡಲಾಗಿತ್ತು. ಬೆಂಕಿಗೆ ತುಂಬ ಪ್ರಾಮುಖ್ಯತೆ ಇದ್ದು ಅಗ್ನಿಯನ್ನು ಕುರಿತಂತೆ ಸುಮಾರು 200 ಶ್ಲೋಕಗಳು ಇದ್ದಾವೆ. ಇಂದ್ರ ಮಳೆ ತರ್ತಾನೆ, ಆರ್ಯರ ಶತ್ರುಗಳಾದಂತಹ ದಸ್ಯ ಮತ್ತು ದಾಸರನ್ನು ನಾಶಪಡಿಸ್ತಾನೆ, ಸೋಮರಸವನ್ನು ವಿಪರೀತವಾಗಿ ಕುಡಿತಾನೆ, ಕೋಣವನ್ನು ತಿಂತಾನೆ,
ಇನ್ನು ಮುಂತಾದ ಸುಮಾರು 250 ಶ್ಲೋಕಗಳನ್ನು ಇಲ್ಲಿ ಇಂದ್ರನಿಗೆ ಅರ್ಪಿಸಲಾಗಿದೆ. ವಿಷ್ಣುವಿಗೆ ಇನ್ನೂ ಅಂತಹ ಯಾವುದೇ ಮಹತ್ವ ಇಲ್ಲಿ ಇರಲಿಲ್ಲ. ಮಹಾಯಾಗಗಳನ್ನು ಆಳುವವರು ಮತ್ತು ಬುಡಕಟ್ಟು ಮುಖ್ಯಸ್ಥರ ಮಹಾಯಾಗಗಳನ್ನು ಪುರೋಹಿತರು ನಡೆಸ್ಕೊಡ್ತಾ ಇದ್ದರು. ಋಗ್ವೇದ ಪ್ರಾರಂಭದಲ್ಲಿ ಪುರೋಹಿತರ ಹಿಡಿತ ತುಂಬ ಕಡಿಮೆ ಇತ್ತು. ಅಂದರೆ ಉಳುಮೆ ಮಾಡಿದ ಕಿರುದೇವತೆ ಕ್ಷೇತ್ರಸ್ಯ ಪತಿ, ನೇಗಿಲ ದೇವಿ ಸೀತಾ, ಮನೆಯ ಕಿರುದೇವತೆ ವಾಸ್ತೋಷ್ಪತಿ, ಇಂತಹ ಸಾಮಾನ್ಯ ಜನರ ಧರ್ಮದ ಕುರಿತು ಪ್ರಸ್ತಾಪವನ್ನು ನೋಡ್ಬೋದು. ಋಗ್ವೇದ ಮತ್ತು ಇಂಡೋ ಇರಾನಿಯನ್ ಧರ್ಮಗ್ರಂಥ ಅವೆಸ್ತಾದಲ್ಲಿ ಬರುವ ಹೆಸರುಗಳು ಮತ್ತು ಪಾತ್ರಗಳು ಸಾಕಷ್ಟು ಹೋಲಿಕೆಯನ್ನು ಈ ಒಂದು ಋಗ್ವೇದ ಕಾಲದಲ್ಲಿ ಕಾಣ್ತೀವಿ. ಆದರೆ ಋಗ್ವೇದ ಕಾಲದಲ್ಲಿ ಇನ್ನೂ ಸಹ ಬರವಣಿಗೆ ಅಷ್ಟಾಗಿ ಜನರಿಗೆ ತಿಳಿದಿರಲಿಲ್ಲ. ಅರ್ಥ ಆಯಿತು. ಇನ್ನು ಧಾರ್ಮಿಕ ವ್ಯವಸ್ಥೆಗೆ ಬಂದರೆ, ನಂತರದ ವೈದಿಕ ಕಾಲದ ಧಾರ್ಮಿಕ ವ್ಯವಸ್ಥೆಯಲ್ಲಿ ಋಗ್ವೇದದ ಏನು ಧಾರ್ಮಿಕ ನಂಬಿಕೆಗಳು ಮತ್ತು ಆಚರಣೆಗಳು ಮುಂದುವರಿಕೆ ಆಗ್ತಾ ಬಂದು ಹೊಸ ಹೊಸ ಆಚರಣೆಗಳು ಇಲ್ಲಿ ಸೇರ್ಪಡೆ ಆಗ್ತಾ ಹೋದವು. ಇಲ್ಲಿ ಋಗ್ವೇದ ಕಾಲದಲ್ಲಿ ವಿಷ್ಣುವಿಗೆ ಮತ್ತು ರುದ್ರರಿಗೆ ಯಾವುದೇ ಪ್ರಾಮುಖ್ಯ ಸ್ಥಾನವನ್ನು ಇರಲಿಲ್ಲ. ಆದರೆ ಉತ್ತರ ಋಗ್ವೇದ ಕಾಲದಲ್ಲಿ ವಿಷ್ಣು ಮತ್ತು ರುದ್ರ ದೇವತೆಯ ಪ್ರಮುಖ ಸ್ಥಾನವನ್ನು ಹೊಂದಿದ್ರು. ಸಾಮಾನ್ಯ ಜನರಲ್ಲೂ ಯಜ್ಞ ಯಾಗಾದಿಗಳು ಇಲ್ಲಿ ರೂಢಿಗೆ ಬಂದವು. ವೇದಗಳಿಗೆ ಅನುಬಂಧವಾಗಿ ಬಂದ ಬ್ರಾಹ್ಮಣಗಳ ಕಾಲಕ್ಕೆ ಇವರು ವೈದಿಕ ದೇವತೆಗಳ ಸಾಲಿನಲ್ಲಿ ಪ್ರಮುಖರಾದಂಥವರು ವಿಷ್ಣು ಮತ್ತು ರುದ್ರ. ವಿಷ್ಣುವಿನ ಅವತಾರಗಳ ಬಗ್ಗೆ ನೇರ ಉಲ್ಲೇಖ ಇಲ್ಲದೇ ಇದ್ದರೂ ರುದ್ರ ಶಿವ ಅಂತ ಏನು ಕರಿತೀವಿ, ಸ್ಥಳೀಯ ದೇವತೆಗಳನ್ನು ಒಳಗೊಳ್ಳುವ ಮೂಲಕ ಅವುಗಳಿಗಿದ್ದ ಪುರಾಣ ಕಥೆಗಳನ್ನು ಮತ್ತು ಶಕ್ತಿಗಳನ್ನು ತನ್ನದಾಗಿಸಿಕೊಂಡ ಅಂತೇಳಿ ಹೇಳಲಾಗಿದೆ. ಜಗತ್ತಿನ ಎಲ್ಲ ಆಗೋಗುಗಳು ಒಂದಲ್ಲ ಒಂದು ಯಜ್ಞದ ಫಲ ಎನ್ನುವ ವಿಧಿವಿಧಾನವನ್ನು ಪುರಾಣಗಳಲ್ಲಿ ತರಲಾಯಿತು. ಉಪನಿಷತ್ತುಗಳಲ್ಲಿ ಕರ್ಮ ಮತ್ತು ಆತ್ಮಗಳ ಪುನರ್ಜನ್ಮ ಎಂಬ ಹೊಸ ಕಲ್ಪನೆಗಳನ್ನು ಹುಟ್ಟುಹಾಕಲಾಯಿತು. ಹುಟ್ಟಿನಿಂದಲೇ ಸ್ಥಾನ ನಿರ್ಣಯ ಮಾಡುವ ಜಾತಿ ವ್ಯವಸ್ಥೆಯ ಮುಂದುವರಿಕೆಗೆ ಇದು ಸಹಾಯ ಮಾಡಿತು. ಜಾತಿ ವ್ಯವಸ್ಥೆಯು ಸಾಂಸ್ಥಿಕ ರೂಪದಲ್ಲಿ ಬೆಳೆಯಲು ಇದು ಅತಿ ಮುಖ್ಯ ತಾತ್ವಿಕ ಆಧಾರ ಆಯಿತು ಅಂತೇಳಿ ಹೇಳ್ಬೋದು. ಹೀಗೆ ಪ್ರಮುಖವಾಗಿ ನಾವು ವೇದಗಳ ಕಾಲದಲ್ಲಿ ಋಗ್ವೇದ ಕಾಲ ಮತ್ತು ನಂತರದ ವೈದಿಕ ಕಾಲಗಳಲ್ಲಿ ಸಾಮಾಜಿಕ ವ್ಯವಸ್ಥೆ, ಅರ್ಥವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಮತ್ತು ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಹೀಗೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನಾವು ಈ ಅಧ್ಯಾಯದಲ್ಲಿ ತಿಳಿಬಹುದು. ಸೊ ಒಟ್ಟಾರೆಯಾಗಿ ನಾವು ವೇದಗಳು ಅನ್ನೋದು ಒಂದು ಜ್ಞಾನಾರ್ಜನೆಯ ಮೂಲ ಅಂತೇಳಿ ಹೇಳ್ಬೋದು. ಈ ವೇದಗಳ ಕಾಲದ ನಾಗರಿಕತೆ ಭಾರತದ ಪ್ರಬುದ್ಧತೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಅಂತೇಳಿ ಈ ಮೂಲಕ ನಾವು ತಿಳಿಸುವ ಪ್ರಯತ್ನವನ್ನ ಮಾಡಬಹುದು ಅಂತ ಹೇಳ್ತಾ, ನಾವು ಈ ಅಧ್ಯಾಯದಲ್ಲಿ ಯಾವೆಲ್ಲ ವಿಚಾರವನ್ನ ತಿಳ್ಕೊಂಡಿದ್ದೀವಿ ಮಕ್ಕಳೇ ಅಂತ ಹೇಳಿದ್ರೆ, ಮೊದಲನೇದಾಗಿ ಭಾರತದ ಪ್ರಾಚೀನ ನಾಗರಿಕತೆಗಳಲ್ಲಿ ಹರಪ್ಪಾ ನಾಗರಿಕತೆ ಏನಿದೆ, ಸಿಂಧೂ ಬಯಲಿನ ನಾಗರಿಕತೆ. ಸೊ ಹೇಗೆ ಹುಟ್ಟುಕೊಂಡಿರ್ತಕ್ಕಂತಹದ್ದು ಈ ಸಿಂಧೂ ಬಯಲಿನ ನಾಗರಿಕತೆ. ಸೊ ಅದನ್ನೇ ಆ ಒಂದು ನಾಗರಿಕತೆಯಲ್ಲಿ ಆ ನಗರ ಯೋಜನೆ ಹೇಗಿತ್ತು, ಅಲ್ಲಿನ ನಗರ ಜೀವನ ಹೇಗಿತ್ತು, ಅಲ್ಲಿನ ಜನರ ನಗರ ಜೀವನ ಹೇಗಿತ್ತು, ಹಾಗೆ ನಗರಗಳ ವಿಶೇಷತೆ ಏನಿತ್ತು, ಹಾಗೆ ನಗರಗಳ ಅವನತಿ, ಹೇಗೆ ಹರಪ್ಪಾ ನಾಗರಿಕತೆಯಲ್ಲಿರ್ತಕ್ಕಂತಹ ನಗರಗಳ ಅವನತಿ ಆಯ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ದೀವಿ. ಇದಾದ ನಂತರ ನಾವು ವೇದಗಳ ಕಾಲದ ನಾಗರಿಕತೆಯಲ್ಲಿರ್ತಕ್ಕಂತಹ ಕೆಲವೊಂದು ಅಂಶಗಳು. ವೇದ ಅಂದ್ರೇನು, ವೇದಗಳನ್ನ ರಚನೆ ವೇದ ಅಂದ್ರೆ ಜ್ಞಾನ ಎಂದರ್ಥ. ವೇದಗಳನ್ನ ರಚನೆ ಮಾಡಿರ್ತಕ್ಕಂಥವ್ರು ಯಾರು? ಆರ್ಯರು. ಸೊ ಆರ್ಯರು ವೇದಗಳನ್ನ ರಚಿಸಿದವರು. ಸೊ ಎಲ್ಲಿಂದ ಬಂದವರು? ಸೊ ನಂತರದಲ್ಲಿ ಇನ್ನಿತರ ಎಲ್ಲ ಅಂಶಗಳನ್ನ ಕುರಿತು ನಾವು ಈ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಅದರಲ್ಲಿ ಋಗ್ವೇದ ಕಾಲ, ವೇದಗಳು ಎಷ್ಟು? 4. ಯಾವ್ಯಾವು? ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಕೊನೆಯದಾಗಿ ಅಥರ್ವ ವೇದ. ಹೀಗೆ 4 ವಿಧಗಳನ್ನ ನಾವು ವೇದಗಳಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಯಾವ್ಯಾವ ವೇದಗಳಲ್ಲಿ ಯಾವ್ಯಾವ ರೀತಿಯ ಸನ್ನಿವೇಶಗಳು, ಯಾವ್ಯಾವ ರೀತಿಯ ವಿವರಣೆಗಳನ್ನ ನೀಡಲಾಗಿದೆ ಅಂತೇಳಿ ನಾವು ಈಗಾಗಲೇ ಚರ್ಚೆಯನ್ನ ಮಾಡಿದೀವಿ ಮಕ್ಕಳೇ. ಸೊ ನಂತರ ನಾವು ವೇದಗಳ ಕಾಲದಲ್ಲಿರ್ತಕ್ಕಂತಹ ಪ್ರಮುಖ 2 ಭಾಗ ಮಾಡಿದ್ವಿ. ಅದರಲ್ಲಿ ಋಗ್ವೇದ ಕಾಲ ಮತ್ತು ಉತ್ತರ ವೈದಿಕ ಕಾಲ ಅಂತೇಳಿ 2 ವಿಭಾಗವನ್ನ ಮಾಡಿದ್ವಿ. ಸೊ ಅದರಲ್ಲಿ ಪ್ರಮುಖವಾಗಿ ನಾವು ಋಗ್ವೇದ ಕಾಲದಲ್ಲಿ ಯಾವೆಲ್ಲ ಅಂಶಗಳನ್ನ ಕಾಣ್ತಾ ಹೋದ್ವಿ, ಯಾವ ರೀತಿಯ ಲಕ್ಷಣಗಳಿದ್ವು, ಆ ಋಗ್ವೇದ ಕಾಲದಲ್ಲಿರ್ತಕ್ಕಂತಹ ಜನರ ಸ್ಥಿತಿಗತಿಗಳು ಹೇಗಿದ್ವು,
ಉತ್ತರ ವೈದಿಕ ಕಾಲದಲ್ಲಿ ಇರ್ತಕ್ಕಂತಹ ಜನರ ಸ್ಥಿತಿಗತಿಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ವಿ. ನಂತರ ನಾವು ಒಂದೊಂದಾಗೆ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ವೇದಗಳ ಕಾಲ, ಋಗ್ವೇದ ಕಾಲದಲ್ಲಿ ಯಾವ ರೀತಿಯ ಸಾಮಾಜಿಕ ವ್ಯವಸ್ಥೆ ಇತ್ತು, ಉತ್ತರ ವೈದಿಕ ಕಾಲದಲ್ಲಿ ಯಾವ ರೀತಿ ಸಾಮಾಜಿಕ ವ್ಯವಸ್ಥೆ ಇತ್ತು, ಹಾಗೆ ಋಗ್ವೇದ ಕಾಲದಲ್ಲಿ ಯಾವ ರೀತಿ ಅರ್ಥ ವ್ಯವಸ್ಥೆ ಇತ್ತು, ಮತ್ತೆ ಅದು ಬದಲಾಗಿ ಉತ್ತರ ವೈದಿಕ ಕಾಲದಲ್ಲಿ ಹೇಗೆ ಆ ಒಂದು ಬದಲಾವಣೆ ಅರ್ಥ ವ್ಯವಸ್ಥೆಯಲ್ಲಿ ಬದಲಾಯಿತು, ಅಲ್ಲಿನ ಸ್ಥಿತಿಗತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ರಾಜಕೀಯ ವ್ಯವಸ್ಥೆ, ಋಗ್ವೇದ ಕಾಲದಲ್ಲಿರ್ತಕ್ಕಂತಹ ರಾಜಕೀಯ ವ್ಯವಸ್ಥೆ ಹೇಗಿತ್ತು, ಉತ್ತರ ವೈದಿಕ ಕಾಲದಲ್ಲಿರ್ತಕ್ಕಂತಹ ಜನರ ರಾಜಕೀಯ ವ್ಯವಸ್ಥೆ ಹೇಗಿತ್ತು ಅನ್ನೋದು ತಿಳ್ಕೊಂಡ್ವಿ. ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು, ಋಗ್ವೇದ ಕಾಲದಲ್ಲಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು, ಉತ್ತರ ವೈದಿಕ ಕಾಲದಲ್ಲಿ ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ವೇದ ಕಾಲದಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು, ಹಾಗೇನೆ ನಾವು ಸ್ತರ ವ್ಯವಸ್ಥೆ ಅಂತ ಹೇಳ್ತೀವಿ, ವರ್ಣ ವ್ಯವಸ್ಥೆ ಅಂತ ಕರಿತೀವಿ. ಸೊ ಈ ವರ್ಣ ವ್ಯವಸ್ಥೆ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂದಿದ್ದನ್ನ ನೋಡ್ತೀವಿ. ಯಾವ್ಯಾವ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ. ಸೊ ಈ ಮೂರು ಪ್ರಮುಖವಾಗಿರ್ತಕ್ಕಂತಹ ಬ್ರಾಹ್ಮಣರನ್ನು ಹೊರತುಪಡಿಸಿ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರ ಮೇಲೆ ಸ್ತರ ಇದ್ರೆ ಇನ್ನು ಮೂರು ವರ್ಣಗಳು ಅದರ ಕೆಳಗಿನ ಸ್ತರದ ಕ್ಷತ್ರಿಯ ಮತ್ತು ವೈಶ್ಯ ಮತ್ತೆ ಶೂದ್ರ. ಸೊ ಇಲ್ಲಿ ಅತ್ಯಂತ ಕೆಳ ಸ್ತರ ಯಾವ್ದಪ್ಪ ಅಂದ್ರೆ ಶೂದ್ರರು ಅಂತೇಳಿ ಹೇಳ್ಬೋದು. ಸೊ ಆ ಅಂದಿನ ಪರಿಸ್ಥಿತಿಯಲ್ಲಿ ಆ ಶೂದ್ರರಿದ್ರು. ಸೊ ಅವರ ಪರಿಸ್ಥಿತಿ ಚಿಂತಾಜನಕವಾಗಿರ್ತಕ್ಕಂಥದ್ದು, ಅಸ್ಪೃಶ್ಯರು ಅಂತ ಏನ್ ಕರಿತೀವಿ ನಂತರದಲ್ಲಿ ನಾವು. ಸೊ ಇವರು ಆ ದುಡಿಯುವ ವರ್ಗ ಅಂತ ಏನ್ ಕರಿತೀವಲ್ಲ, ಸೊ ಮೇಲಿನ ಮೂರು ವರ್ಗಗಳು ಏನೆಲ್ಲ ಹೇಳ್ತಾರೆ, ಸೊ ಎಲ್ಲವನ್ನ ಪಾಲಿಸ್ತಕ್ಕಂತಹ ವರ್ಗ ಯಾವ್ದಾಗಿತ್ತಪ್ಪ ಅಂತ ಹೇಳಿದ್ರೆ ಶೂದ್ರ ವರ್ಗ ಆಗಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವು ಎಲ್ಲ ಅಂಶಗಳನ್ನ ಒಟ್ಟಾರೆ ನೋಡ್ತಾ ಹೋದ್ರೆ ವೇದಗಳ ಕಾಲದಲ್ಲಿ ಜ್ಞಾನ ಎಷ್ಟಿತ್ತೋ ಅಷ್ಟೇ ಜನರ ಮೇಲೆ ನಿಯಂತ್ರಣವನ್ನ ಸಾಧಿಸಲಾಗಿತ್ತು. ಯಾರು ಉತ್ತಮವಾಗಿರ್ತಕ್ಕಂತಹ ಆಡಳಿತವನ್ನು ನಡೆಸ್ತಾ ಹೋದ ಅವನು ರಾಜ ಆದ, ಅವನ ಕೈ ಕೆಳಗೆ ಪುರೋಹಿತ ವರ್ಗ ಎಲ್ಲ ಧಾರಣೆಗಳನ್ನ ದಾನ ಪಡ್ಕೊಳ್ತಕ್ಕಂಥ ಅಧಿಕಾರವನ್ನ ಪಡ್ಕೊಳ್ತು, ಯಜ್ಞ ಯಾಗಾದಿಗಳನ್ನ ಮಾಡುವ ಒಂದು ಕಾರ್ಯವನ್ನ ಮಾಡ್ತಾ ಹೋದ್ರು. ಹಾಗೇನೆ ವೈಶ್ಯ ವರ್ಗ ಅಷ್ಟೊಂದು ಪ್ರಾಮುಖ್ಯತೆ ಪಡೆದೇ ಇದ್ರು ಸಹ ಶೂದ್ರರಿಗಿಂತ ಅತ್ಯಂತ ಕಟ್ಟ ಕಡೆಯ ಸ್ಥಾನವನ್ನೇನು ಪಡ್ಕೊಂಡಿರ್ಲಿಲ್ಲ. ಸೊ ಹಾಗಾಗಿ ನಾವು ಸ್ತರ ವಿನ್ಯಾಸ ಪಿರಮಿಡ್ ಅನ್ನ ನೋಡ್ತಾ ಹೋದ್ವಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ ಅಂತೇಳಿ. ಸೊ ಎಲ್ಲ ವರ್ಗಗಳನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಇಷ್ಟ ಅರ್ಥ ಆಯ್ತು ಅಂತ ಭಾವಿಸ್ತಾ ಮಕ್ಕಳೇ, ನಿಮ್ಮ ಪುಸ್ತಕದಲ್ಲಿ ಇನ್ನೂ ಅನೇಕ ಅಂಶಗಳಿದ್ದಾವೆ, ಅವುಗಳನ್ನ ನೀಟಾಗಿ ಓದ್ಕೊಂಡು ತಿಳಿದುಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ರಿ ಅಂತ ಹೇಳ್ತಾ, ನಿರಂತರವಾಗಿ ಕಲಿತಾರೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಮತ್ತು ಈ ಅಧ್ಯಾಯವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ಸೊ ಮುಂದಿನ ಮತ್ತೊಂದು ಅಧ್ಯಾಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಸೊ ಅಲ್ಲಿವರೆಗೂ ನಿರಂತರವಾಗಿ ಕಲಿತಾ ಇರಿ. ಟಿವಿಗಳಲ್ಲಿ ಬರ್ತಕ್ಕಂತಹ ಕಾರ್ಯಕ್ರಮಗಳನ್ನ, ಚಂದನ ವಾಹಿನಿಯಲ್ಲಿ ಬರ್ತಕ್ಕಂತಹ ನಮ್ಮ ತರಗತಿಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋವನ್ನ ಈ ರೀತಿ ವೀಕ್ಷಣೆ ಮಾಡಿ ನಿರಂತರ ಕಲಿತಾರೆ ಅಂತ ಹೇಳ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ತರಗತಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.